ಆಧ್ಯಾತ್ಮಿಕ ಪರಿಕಲ್ಪನಾ ಭಾಗವಾಗಿ ಇವತ್ತಿನ ಕಾರ್ಯಕ್ರಮದಲ್ಲಿ 2 ಕುದುರೆಗಳ ಸವಾರಿ ಅಂತ ಅದ್ಭುತವಾದ ಒಂದು ವಿಷಯ ಇದೆ. ಈ ಜ್ಞಾನವನ್ನು ನಮ್ಮ ಜೊತೆಗೆ ಹಂಚ್ಕೊಂತಾರೆ ರಶ್ಮಿ ಅಶೋಕ್ ಮೇಡಮ್. ಈಗಾಗಲೇ ಜಾಯ್ನ್ ಆಗಿದ್ದಾರೆ. ಅವ್ರಿಗೂ ಸ್ವಾಗತ ಕೋರೋಣ. ವೆಲ್ಕಮ್ ಮೇಡಮ್. ಸರ್ ನಮಸ್ತೆ. ಶುಭೋದಯ. ಎಸ್ ಮೇಡಮ್, ಮುಂದುವರಿಸಬಹುದು ಮೇಡಮ್. ಎಸ್, ವಾಯ್ಸ್ ಎಲ್ಲ ಕ್ಲಿಯರ್ ಇದೆ ಅಲ್ವಾ ಸರ್? ವಾಯ್ಸ್ ಕ್ಲಿಯರ್ ಇದೆ ಮೇಡಮ್. ನಮಸ್ತೆ ಮಾಸ್ಟರ್ಸ್, ಎಲ್ಲರಿಗೂ ಶುಭ ಮುಂಜಾನೆ. ನಮ್ಮೆಲ್ಲರ ಜ್ಞಾನಾರ್ಜನೆಗೆ ಪ್ರೇರಕ ಶಕ್ತಿಯಾಗಿರುವ ಪಿತಾಮಹ ಸುಭಾಷ್ ಪತ್ರಿಜಿ ಗುರುಗಳಿಗೂ ಹಾಗೂ ಗುರುಮಾತಾ ಸ್ವರ್ಣಮಾಲಾ ಅಮ್ಮನವರಿಗೂ ಆತ್ಮನಮನ ಸಲ್ಲಿಸುತ್ತಾ, ಹಾಗೆ ನಮ್ಮ ಎತ್ತ ತಂದೆ ತಾಯಿಗೂ ಆತ್ಮನಮನ ಸಲ್ಲಿಸುತ್ತಾ, ಈ ಅವಕಾಶ ಕೊಟ್ಟ ಮಹಾತಾವರ್ ಫೌಂಡೇಶನ್ ಅವ್ರಿಗೂ ಆತ್ಮನಮನ ಸಲ್ಲಿಸುತ್ತಾ ಈ ದಿನದ ಕಾರ್ಯಕ್ರಮವನ್ನು ಶುರು ಮಾಡೋಣ ಮಾಸ್ಟರ್ಸ್. ಈ ಪತ್ರಿಜಿ ಪ್ರಬೋಧನೆಗಳಲ್ಲಿ ಎರಡು ಕುದುರೆಗಳ ಸವಾರಿ ಅನ್ನುವ ವಿಷಯ ಅದ್ಭುತವಾದ ವಿಷಯ, ನನಗೆ ಇಷ್ಟವಾಗಿತ್ತು. ಅದಕ್ಕೋಸ್ಕರ ನಾನು ಈ ವಿಷಯವನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದೆ. 2 ಕುದುರೆ ಮೇಲೆ ಹೇಗ್ ಸವಾರಿ ಮಾಡ್ತದೆ ಸರ್ ಏನ್ ಹೇಳ್ತಾರೆ ಅಂದ್ರೆ, ಯಾವುದೇ ಒಂದನ್ನ ಎಕ್ಸ್ಪೆರಿಮೆಂಟ್ ಆಗಿ ತೆಗಿಬೇಕು, ಎಕ್ಸ್ಪ್ರೆಷನ್ ಮಾಡ್ಬೇಕು, ಆಮೇಲೆ ಅದನ್ನ ನಾವು ಇದು ಮಾಡ್ಕೋಬೇಕು ಅಂತ ಹೇಳ್ತಾರಲ್ವಾ. ಅದೇ ತರ 2 ಕುದುರೆಗಳ ಮೇಲೆ ಹೇಗ್ ಸವಾರಿ ಮಾಡ್ತಾರೆ, 1 ಕುದುರೆ ಮೇಲೆ ಸವಾರಿ ಮಾಡೋದ್ ಗೊತ್ತು, 2 ಕುದುರೆ ಮೇಲೆ ಹೇಗ್ ಸವಾರಿ ಮಾಡ್ತಾರೆ ಅನ್ನೋ ವಿಷಯದಲ್ಲಿ ಎಷ್ಟು ಅರ್ಥ ಇದೆ ಅನ್ನೋದನ್ನ ಈ ದಿನ ತಿಳ್ಕೊಳ್ಳೋಣ ಮಾಸ್ಟರ್. 2 ಕುದುರೆಗಳ ಸವಾರಿ ಅನ್ನುವ ಅದ್ಭುತ ಕಾನ್ಸೆಪ್ಟ್ ಇದು. ಯಾವ ತರ ಅಂದ್ರೆ, ಪ್ರತಿಯೊಬ್ಬರ ಜೀವನದಲ್ಲೂ 2 ತರದ ಜೀವನ ಇರುತ್ತೆ ಅಂತ ತಿಳಿಸ್ತಾರೆ ಪತ್ರಿಸರು. ಅಂದ್ರೆ 2 ತರದ ಜೀವನ ಅಂದ್ರೆ ಯಾವ್ದಪ್ಪ ಅಂದ್ರೆ, ಧ್ಯಾನಕ್ಕೆ ಬರುವ ಮುಂಚೆ ಒಂದು ಜೀವನ, ಧ್ಯಾನಕ್ಕೆ ಬಂದ ನಂತರ ಇನ್ನೊಂದು ಜೀವನ ಅಂತ. ಅಂದ್ರೆ ನಾವು ಧ್ಯಾನಕ್ಕೆ ಬರುವ ಮುಂಚೆ ಏನಾಗಿರ್ತೀವಿ, ಬರೀ ಮೆಟೀರಿಯಲಿಸ್ಟಿಕ್ ಲೈಫ್, ನನ್ ಮನೆ, ನನ್ ಸಂಸಾರ, ನನ್ನ ಅತ್ತೆ ಮಾವ, ನನ್ನ ತಂದೆ ತಾಯಿ, ಆ ಬಂಧು, ಆ ಬಳಗ, ಅವರು ಇವರು ಅಂತ ಅದೇ ಆ ಜೀವನದಲ್ಲಿ ನಾವು ಸೀಮಿತವಾಗಿ ಬಿಟ್ಟಿರ್ತೀವಿ. ಇಷ್ಟೇ ಜೀವನ ಅಂದ್ಕೊಂಡು ಆ ಜೀವನದಲ್ಲಿ, ಪ್ರಾಪಂಚಿಕ ಜೀವನದಲ್ಲಿ ಇರ್ತೀವಿ. ಅಂದ್ರೆ ಯಾವ್ದನ್ನು ಇದು ಬೇಡ ನಂದೇ ಅನ್ನೋದು ಯಾವಾಗ ಬರುತ್ತೆ ಅಂದ್ರೆ, ಒಂದು ಸಮಯಕ್ಕೆ ವೈರಾಗ್ಯ ಅಂತ ಬರುತ್ತೆ. ಅವಾಗ ಸ್ಟಾರ್ಟ್ ಆಗುತ್ತೆ ಈ ಮನುಷ್ಯನ ಜೀವನ ಸಾಕಪ್ಪ. ಇಲ್ಲಾಂದ್ರೆ ಒಬ್ರಿಗೆ ಒಂದು ಸಮಯದಲ್ಲಿ ವೈರಾಗ್ಯ ಬರುತ್ತೆ, ಕೆಲವ್ರಿಗೆ ಅನಾರೋಗ್ಯದಿಂದ ವೈರಾಗ್ಯ ಬರುತ್ತೆ. ಬೇರೆ ಬೇರೆ ತರ ಅವ್ರವ್ರ ಲೈಫ್ ಸ್ಟೈಲ್ ಮೇಲೆ ಅವ್ರಿಗೆ ಒಂದೊಂದು ವೈರಾಗ್ಯ ಬರಕ್ ಅವಾಗ ಸ್ಟಾರ್ಟ್ ಆಗುತ್ತೆ ಈ ಆಧ್ಯಾತ್ಮಿಕ ಜೀವನ ಅನ್ನೋದು. ಅಂದ್ರೆ ಇಲ್ಲಿ ಮನುಷ್ಯನ 2 ರೀತಿಯ ಜೀವನ ಇರುತ್ತೆ ಅಂತೆ ಮಾಸ್ಟರ್ಸ್. ಅದ್ರಲ್ಲಿ ಮೊದಲನೇದು ಪ್ರಾಪಂಚಿಕ ಜೀವನ, 2ನೇದು ಆಧ್ಯಾತ್ಮಿಕ ಜೀವನ. ಪ್ರಾಪಂಚಿಕ ಜೀವನ ಅನ್ನೋದು ಭೌತಿಕ ಕಾಯದ 11ನೇ ಮೌಲಿಕ ಅಂಶಗಳಿಂದ ಕೂಡ್ಕೊಂಡಿದೆ ಅಂತ ಪತ್ರಿಸರ್ ಹೇಳ್ತಾರೆ. ಅದ್ರಲ್ಲಿ 5 ಜ್ಞಾನೇಂದ್ರಿಯಗಳು, 5 ಕರ್ಮೇಂದ್ರಿಯಗಳು, 1 ಮನಸ್ಸು ಅಂತ. ಆಧ್ಯಾತ್ಮಿಕ ಜೀವನ ಅನ್ನೋದು ಆತ್ಮಕಾಯದ 3 ಮೌಲಿಕ ಅಂಶಗಳಿಂದ ಕೂಡ್ಕೊಂಡಿದೆ ಅಂತ ಹೇಳ್ತಾರೆ. ಒಂದು ಯಾವ್ದಪ್ಪ ಅಂದ್ರೆ ಬುದ್ಧಿ, ದಿವ್ಯ ಚಕ್ಷು, ಆತ್ಮ ಅನ್ನೋದ್ರ. ಪ್ರಾಪಂಚಿಕ ಜೀವನ ಚೆನ್ನಾಗಿರ್ಬೇಕಂದ್ರೆ ಆಧ್ಯಾತ್ಮಿಕ ಜೀವನ ಕೂಡ ಚೆನ್ನಾಗಿರ್ಬೇಕು ಅಂತ ತಿಳಿಸ್ತಾರೆ. ಯಾರಾದ್ರೂ ಪ್ರಾಪಂಚಿಕ ಜೀವನ ಚೆನ್ನಾಗಿಲ್ಲ ಅಂದ್ರೆ ಅವರ ಆಧ್ಯಾತ್ಮಿಕ ಜೀವನ ಕೂಡ ಚೆನ್ನಾಗಿರಲ್ಲ. ಆಧ್ಯಾತ್ಮಿಕ ಜೀವನಕ್ಕೆ 100 ಭಾಗ ಚೆನ್ನಾಗಿದ್ರೆ ಪ್ರಾಪಂಚಿಕ ಜೀವನ ಕೂಡ 100 ಪಾಲು ಚೆನ್ನಾಗಿರುತ್ತೆ ಅಂತ ಪತ್ರಿಸರ್ ತಿಳಿಸ್ತಾರೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಪ್ರಾಪಂಚಿಕ ಜೀವನದ ನಂತರ ಆಧ್ಯಾತ್ಮಿಕ ಜೀವನದೊಳಗೆ ಹೋಗ್ಬೇಕಂದ್ರೆ ಆಮೆಗಳು ತನ್ನ ಕಾಲು, ಕೈಗಳು, ತಲೆ ತನ್ನೊಳಗೆ ಮಡ್ಚ್ಕೊಂಡು ಹೇಗೆ ಕೂತಿರುತ್ತೆ, ಅವು ಹೇಗೆ ಇರುತ್ತೆ, ತನ್ನ ಇಂದ್ರಿಯಗಳನ್ನೆಲ್ಲ ಮುದ್ರಕೊಂಡು ಯಾವ ತರ ಇರುತ್ತೆ, ಅದೇ ತರ ನಮ್ಮ ಕರ್ಮೇಂದ್ರಿಯಗಳನ್ನು, ನಮ್ಮ ಜ್ಞಾನೇಂದ್ರಿಯಗಳನ್ನು, ಮನಸ್ಸನ್ನು ಮುದ್ರಕೊಂಡು ಕುಳಿತುಕೊಳ್ಳುವುದನ್ನೇ ಧ್ಯಾನ ಅಂತ ಕರೀತಾರೆ. ಅಂದ್ರೆ ಪತ್ರಿಸರ್ ಏನ್ ಹೇಳಿದ್ರು, ಕೈ ಕಟ್ಕೊಂಡು, ಕಾಲ್ ಕಟ್ಕೊಂಡು, ಕಣ್ಮುಚ್ಕೊಂಡು ಕೂತ್ಕೊಂಡ್ರೆ ಧ್ಯಾನ. ಅವ್ರು ಏನ್ ಹೇಳ್ತಾರೆ ಅಂದ್ರೆ, ಕಣ್ ಮುಚ್ಚಿದ್ರೆ ಧ್ಯಾನ, ಬಾಯಿ ಮುಚ್ಚಿದ್ರೆ ಮೌನ. ಇವೆರಡನ್ನೇ ಹೇಳೋದು. ಅವೆರಡನ್ನ ನಾವು ಮಾಡಿದ್ರೆ ಧ್ಯಾನ ಸ್ಥಿತಿ ಅದ್ಭುತ ಜ್ಞಾನ ಸಿಗುತ್ತೆ ಅಂತ. ಅಂದ್ರೆ ಇಂದ್ರಿಯಗಳಲ್ಲಿ ಮುಖ್ಯ ಇಂದ್ರಿಯವಾದ ಅಂತರ ಇಂದ್ರಿಯಗಳನ್ನು, ಮನಸ್ಸನ್ನು ಮಡ್ಚ್ಕೊಳ್ಳೋದಂದ್ರೆ ಅದಕ್ಕೆ ಮಾರ್ಗನೇ ಶ್ವಾಸದ ಮೇಲೆ ಗಮನ. ಅದನ್ನು ಕೊಟ್ಟಾಗ ನಮ್ಮಲ್ಲಿ ಆಧ್ಯಾತ್ಮಿಕ ಜೀವನಕ್ಕೆ, ಆ ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಸಾಕಷ್ಟು ಜ್ಞಾನ ಪಡೆಯಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತೇವೆ. ಅಂದ್ರೆ ಪ್ರಾಪಂಚಿಕ
ಇಲ್ಲೇನಂದ್ರೆ ಒಂದು ಪ್ರಾಪಂಚಿಕ ಅಂದ್ರೆ ಇನ್ನೊಂದು ಆಧ್ಯಾತ್ಮಿಕ. ನಮ್ಮ ಪತ್ರಿಜಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಒಂದು ಪ್ರಾಪಂಚಿಕ ಅಂದ್ರೆ ಇನ್ನೊಂದು ಆಧ್ಯಾತ್ಮಿಕ. ಸೊ ಆಧ್ಯಾತ್ಮಿಕದಲ್ಲಿ ಇಟ್ಕೊಂಡು ಪ್ರಾಪಂಚಿಕ ಬಿಡ್ಬೇಕು ಅಥವಾ ಪ್ರಾಪಂಚಿಕದಲ್ಲಿ ಇಟ್ಕೊಂಡು ಆಧ್ಯಾತ್ಮಿಕನ ಬಿಡ್ಬೇಕಾ ಅನ್ನೋದು ಕ್ವಶನ್ ಮಾರ್ಕ್ ಇಲ್ಲಿ. ಅಂದ್ರೆ ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರೆ ಅಂದ್ರೆ ಪ್ರಾಪಂಚಿಕ ಜೀವನ ಅಂದ್ರೆ ಏನು, ಪ್ರಾ ಅಂದ್ರೆ ಪರಿಪೂರ್ಣ, ಕಂಪ್ಲೀಟ್ನೆಸ್ ಅಂದ್ರೆ ಅಲ್ಲಿ ಪ್ರಾ ಅಂದ್ರೆ ಪಂಚ ಅಂದ್ರೆ ಅದೇ ಪಂಚೇಂದ್ರಿಯಗಳು, ಜ್ಞಾನೇಂದ್ರಿಯ, ಕರ್ಮೇಂದ್ರಿಯಗಳು ಅವನ್ನೆಲ್ಲ ಇಟ್ಕೊಂಡು ನಾವು ಇರ್ಬೇಕು. ಆಮೇಲೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಆದಿ ಪ್ಲಸ್ ಆತ್ಮ ಪ್ಲಸ್ ಜೀವನ, ಆಧ್ಯಾತ್ಮಿಕ ಜೀವನ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆತ್ಮದೊಂದಿಗೆ ಜೀವನ ನಡೆಸುವುದೇ ಆಧ್ಯಾತ್ಮಿಕ ಜೀವನ ಅಂತ. ಇವೆರಡನ್ನು ಜೀವನಗಳೊಂದಿಗೆ ನಡೆಯುವುದೇ ಎರಡು ಕುದುರೆಗಳ ಸವಾರಿ. ಈಗ ಎರಡು ಕುದುರೆ ಸವಾರಿ ಅಂತ ಏನು ಅಂದ್ರೆ ನಮ್ಗೆ ಅರ್ಥ ಆಗುತ್ತೆ ಈಗ ಮಾಸ್ಟರ್ಸ್. ಅಂದ್ರೆ ಆ ಗುರುಗಳು ಹೇಳ್ತಾರೆ ಇವೆರಡು ಕುದುರೆಗಳ ಮೇಲೆ ಪ್ರತಿನಿತ್ಯ ನಾವು ಮಾಡುವಂತ ಜೀವನ ಎರಡು ಕುದುರೆಗಳ ಮೇಲೆ ಸವಾರಿ ಅಂತ. ಅಂದ್ರೆ ಧ್ಯಾನಿಯಾದವನು ಮಾತ್ರ ಎರಡು ಕುದುರೆಗಳ ಮೇಲೆ ಸವಾರಿ ಮಾಡುವುದಕ್ಕೆ ಸಾಧ್ಯ ಅಂತ. ಯಾರು ಧ್ಯಾನಿ ಆಗಿರ್ತಾನೋ ಅವನಿಗೆ ಮಾತ್ರ ಸಾಧ್ಯ ಎರಡು ಕುದುರೆಗಳ ಮೇಲೆ ಸವಾರಿ ಮಾಡಕ್ಕೆ ಸಾಧ್ಯ ಆಗುತ್ತೆ. 50-50%, ಆಧ್ಯಾತ್ಮಿಕ ಜೀವನ 50%, ಪ್ರಾಪಂಚಿಕ ಜೀವನದಲ್ಲಿ 50% ಇಟ್ಕೊಂಡ್ರೆ ನಾವು 100% ಜೀವನಕ್ಕೆ ಮುಡಿಪಾಗಿರ್ತೀವಿ ಅಂತ. ಇದಕ್ಕೆಲ್ಲ ಬೇಕಾಗಿರೋದೇನಪ್ಪಾ ಅಂದ್ರೆ ಆನಾಪಾನ ಸತಿ ಧ್ಯಾನ ಬೇಕಾಗುತ್ತೆ. ನಾವು ಪತ್ರಿಜಿಗಳು ಏನ್ ಹೇಳ್ತಾರೆ ಅಂದ್ರೆ ಎರಡು ಕುದುರೆಗಳ ಮೇಲೆ ಸವಾರಿ ಮಾಡುವವನೇ ಪರಿಪೂರ್ಣ ಬುದ್ಧನು, ಪರಿಪೂರ್ಣ ರಾಮನು, ಪರಿಪೂರ್ಣ ಕೃಷ್ಣನು, ಯೇಸು ಅಂತ ತಿಳಿಸ್ತಾರೆ. ಹಾಗೆ ಪರಿಪೂರ್ಣ ಪಿರಮಿಡ್ ಮಾಸ್ಟರ್ ಕೂಡ ಅಂತ ಪತ್ರಿ ಸರ್ ತಿಳಿಸ್ತಾ ಇದಾರೆ ಇಲ್ಲಿ. ಪಿರಮಿಡ್ ಮಾಸ್ಟರ್ಗಳು ನಿಜವಾದ ಜೀವನ ಏನಪ್ಪಾ ಅಂದ್ರೆ ಎರಡು ಕುದುರೆಗಳ ಮೇಲೆ ಸವಾರಿ. ನಿಜವಾದ ಜೀವನನೇ ಎರಡು ಕುದುರೆಗಳ ಮೇಲೆ ಸವಾರಿ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಸಂಸಾರದಲ್ಲೇ ನಿರ್ವಾಣದಲ್ಲಿ ಅಲಂಕರಿಸಿ ರಂಗೇರ್ಸ್ಬೇಕು. ಆ ಸಂಸಾರದಲ್ಲಿ ಇಟ್ಕೊಂಡೆ, ಮತ್ತೆ ಇಲ್ಲಿ ಸಂಸಾರ ಬಿಟ್ಟೋಗ ಆಗಿಲ್ಲ, ಸಂಸಾರದಲ್ಲಿ ಇಟ್ಕೊಂಡೆ ಅದನ್ನ ರಂಗೇರ್ಸ್ಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕಕ್ಕೆ ಬಂದಿದೀವಿ, ಪ್ರಾಪಂಚಿಕ ಬೇಡ ಅನ್ನೋ ಹಾಗೆ ಇಲ್ಲ. ಯಾಕೆಂದ್ರೆ ಅದು 50%, ಇದು 50%. ನಾವು ಧ್ಯಾನದಲ್ಲಿ ಇದ್ದೀವಿ, ನಾವು ಧ್ಯಾನ ಮಾಡ್ತಾ ಇದೀವಿ, ಸೇವೆ ಮಾಡ್ತಾ ಇದೀವಿ, ಸ್ವಾಧ್ಯಾಯ ಮಾಡ್ತಾ ಇದೀವಿ ಅನ್ನುವ ಹಾಗೆ ಪ್ರಿಫರೆನ್ಸ್ ನಮ್ಮ ಫ್ಯಾಮಿಲಿಗೂ ಕೊಡ್ಬೇಕು. ನಾವು ಧ್ಯಾನಕ್ಕೆ ಎಷ್ಟು ಪ್ರಿಫರೆನ್ಸ್ ಕೊಡ್ತೀವೋ ಅದೇ ತರ ನಮ್ಮ ಫ್ಯಾಮಿಲಿಗೂ ನಾವು ಕೊಡ್ಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಅನ್ನೋದು ಬೇಕಾಗುತ್ತೆ. ಅಂದ್ರೆ ಧ್ಯಾನ ಮೊದ್ಲೆಲ್ಲ ಏನಾಗ್ತಿತ್ತು, ಈ ಜೂಮ್ ಕ್ಲಾಸಸ್ ಎಲ್ಲ ಇರ್ಲಿಲ್ಲ ಮಾಸ್ಟರ್ಸ್. ಅವಾಗ ಏನಾಗ್ತಿತ್ತು, ನಾವು ಹೊರಗಡೆ ಹೋಗ್ಬೇಕಾಗಿತ್ತು, ಕ್ಲಾಸಸ್ ಮಾಡ್ಬೇಕಾಗಿತ್ತು. ಅಂದ್ರೆ ಅದಕ್ಕೆಲ್ಲ ಏನ್ ಬೇಕಾಗುತ್ತೆ, ನಮ್ಗೆ ಫ್ಯಾಮಿಲಿ ಸಪೋರ್ಟ್ ಬೇಕಾಗುತ್ತೆ. ಫ್ಯಾಮಿಲಿ ಸಪೋರ್ಟ್ ಇಲ್ಲ ಅಂದ್ರೆ ನಮ್ಗೆ ಹೋಗೋಕೆ ಆಗಲ್ಲ. ಅದೇ ತರ ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾತ್ರ ನಾವ್ ಯಾವ್ದನ್ನೇ ಆಗ್ಲಿ ಸಾಧನೆ ಮಾಡಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೆ ನಮ್ಗೆ ಏನ್ ಬೇಕಾಗಿರುತ್ತೆ, ಫ್ಯಾಮಿಲಿ ಸಪೋರ್ಟ್ ಬೇಕು. ಅದಕ್ಕೆ ನಾವು ಮಾಡ್ಬೇಕಾಗಿರೋದೇನು, ಸಂಸಾರದಲ್ಲಿ ನಿರ್ವಾಣ ಅಂತ ತಿಳಿಸ್ತಾರೆ. ಫ್ಯಾಮಿಲಿ ಸಪೋರ್ಟ್ ಇದ್ರೆ ಮಾತ್ರ ಪ್ರಾಪಂಚಿಕ ಜೀವನನು ಸ್ವಲ್ಪ ಚೆನ್ನಾಗಿರುತ್ತೆ, ಆಧ್ಯಾತ್ಮಿಕ ಜೀವನ ಕೂಡ ಚೆನ್ನಾಗಿರುತ್ತೆ. ಅಂದ್ರೆ ಅದಕ್ಕೆ ಪತ್ರಿ ಸರ್ ಹೇಳೋದು ಎಲ್ಲರೂ ಸಂಸಾರದಲ್ಲಿ ಇಟ್ಕೊಂಡೆ ನಿರ್ವಾಣ ಮಾಡ್ಬೇಕು ಅಂತ. ನಮ್ಗೆ ಆಧ್ಯಾತ್ಮಿಕ ಬೇಕು ಅನ್ನುವಾಗಿದ್ರೆ ಸಂಸಾರನ ಬಿಡುವ ಹಾಗೆ ಇಲ್ಲ. ಎರಡೂ ಕೂಡ 50-50% ಆಗಿ ತಗೋಬೇಕು ಅಂತ ಪತ್ರಿ ಸರ್ ಹೇಳ್ತಾ ಇದ್ದಾರೆ. ಮೊದ್ಲು ಆದ್ಯತೆ ಪ್ರಾಪಂಚಿಕ ಜೀವನಕ್ಕೆ ಕೊಟ್ಟಾಗ ನಾವು ಹುಟ್ಟಿದಾಗಿನಿಂದ ಇಲ್ಲಿಯವರೆಗೆ ನಾವು ಏನ್ ಮಾಡ್ತಾ ಇದ್ವಿ, ಭಕ್ತಿ ಮಾರ್ಗದಲ್ಲಿ ಇದ್ವಿ. ಭಕ್ತಿ ಮಾರ್ಗದಲ್ಲಿ ಗುಡಿಗೆ ಹೋಗ್ತಾ ಇದ್ವಿ, ಗುಡ ಅದಕ್ಕೆಲ್ಲ ಹೋಗ್ತಾ ಇದ್ವಿ. ಅಂದ್ರೆ ಸುತ್ತಿ ಜ್ಯೋತಿಷ್ಯಗಳ ಹತ್ರ ಹೋಗ್ತಿದ್ವಿ, ನಮ್ ಜಾತಕ ಹಿಡ್ಕೊಂಡು ಹೋಗ್ತಿದ್ವಿ, ದೇವ್ರಿಗೆ ಕಾಯಿ ಹೊಡಿತಿದ್ವಿ, ದೇವ್ರಿಗೆ ಹೋಮ ಹವನ ಎಲ್ಲ ನಮ್ಮ ಏನೇನ್ ಬೇಕೋ ನಮ್ಗೆಲ್ಲ ಮಾಡ್ಕೊಂತ ಇರ್ತಿದ್ವಿ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಪೂಜೆ ಪುನಸ್ಕಾರಗಳನ್ನ ಮಾಡ್ಕೊಂಡು ಭಕ್ತಿ ಮಾರ್ಗದಲ್ಲಿ ಇದ್ವಿ ಮಾಸ್ಟರ್ಸ್. ಇದೆಲ್ಲ ಸ್ಟಾರ್ಟಿಂಗ್ ಸ್ಟೇಜ್ ಅಂದ್ರೆ ಭಕ್ತಿ ಮಾರ್ಗ. ಅದು ಇದನ್ನೆಲ್ಲ ಮಾಡುವುದು ಪ್ರಾಪಂಚಿಕ ಜೀವನದಲ್ಲಿ. ಆದ್ರೆ ಇದನ್ನೆಲ್ಲ ಓಕೆ, ಇನ್ಮೇಲೆ ಏನ್ ಮಾಡ್ಬೇಕು, ನೀನು ಆಧ್ಯಾತ್ಮಿಕಕ್ಕೆ ಬಾ ಅಂತ ಹೇಳ್ತಾರೆ ಪತ್ರಿ ಸರ್. ಇಷ್ಟೆಲ್ಲ ಮಾಡಿದ್ದು ಭಕ್ತಿ ಮಾರ್ಗದಲ್ಲೇ ಆಯ್ತು, ಸಾಕು. ನೆಕ್ಸ್ಟ್ ನೀನು ಆಧ್ಯಾತ್ಮಿಕ ಮಾರ್ಗಕ್ಕೆ ಬಾ. ಪ್ರಾಪಂಚಿಕ ಜೀವನಕ್ಕೆ ಕೊಟ್ಟಿದ್ ಸಾಕು, ಇನ್ಮೇಲೆ ಆಧ್ಯಾತ್ಮಿಕ ಜೀವಕ್ಕೆ ಬಂದು ಇಲ್ಲಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಈ ಲೋಕ ಎಂದ್ರೇನು, ಈ ಲೋಕ ಜ್ಞಾನ ಅಂದ್ರೇನು ಅಂತ ತಿಳ್ಕೊ, ನಿನ್ನನ್ನ ನೀನು ತಿಳಿ, ನಿನ್ನನ್ನ ನೀನು ಅರಿ, ನೀನ್ ಯಾರು ಅಂತ ತಿಳ್ಕೊ ಅಂತ, ಯು ನೋ ಯುವರ್ ಸೆಲ್ಫ್ ಅಂತ ತಿಳ್ಕೊ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆಧ್ಯಾತ್ಮಿಕ ಬರ್ಬೇಕು ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅನ್ನು
ಕೊಡ್ಬೇಕು, ಅವಾಗ ಫಸ್ಟ್ ಪ್ರಿಫರೆನ್ಸ್ ಕೊಡ್ಬೇಕು ಬರ್ಬೇಕು ಅಂದ್ರೆ ಅಂತ ತಿಳಿಸ್ತಾ ಇದ್ದಾರೆ ಪತ್ರಿಜಿ ಸರ್. ಅಂದ್ರೆ ಸೆಕೆಂಡ್ ಇನ್ನಿಂಗ್ಸ್ ಇದು. ಫಸ್ಟ್ ಇನ್ನಿಂಗ್ಸ್ ಅಲ್ಲಿ ಪ್ರಾಪಂಚಿಕ ಜೀವನ ಆಯ್ತು, ನಮ್ದು ಜಾತಕ ಭವಿಷ್ಯ, ಆ ದೇವಸ್ಥಾನ, ಅದು ಇದೆಲ್ಲ ತಿರುಗಿ ಆಯ್ತು, ಎಲ್ಲ ಯಾತ್ರೆಗಳು ಮಾಡಿ ಆಯ್ತು. ಫಸ್ಟ್ ಇನ್ನಿಂಗ್ಸ್ ಮುಗೀತು. ಈಗ ಸೆಕೆಂಡ್ ಇನ್ನಿಂಗ್ಸ್ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಜೀವನಕ್ಕೆ ಬರ್ಬೇಕು. ಪ್ರಾಪಂಚಿಕ ಜೀವನದಲ್ಲಿ ಇತ್ಕೊಂಡು ಎಷ್ಟೋ ಸಲ ಕಾಯಿ ಎಲ್ಲ ಹೊಡೆದು ದೇವಸ್ಥಾನಕ್ಕೆ ಹೋಗಿ ತುಂಬಾ ನಿಷ್ಠೆಯಿಂದ ಪೂಜೆ ಎಲ್ಲ ಮಾಡಿರ್ತೆ, ಇದೆಲ್ಲ ಪ್ರಾಪಂಚಿಕ ಜೀವನದಲ್ಲಿ ಓಕೆ. ಆದ್ರೆ ಸ್ವಲ್ಪ ಭಾಗದ ಆಧ್ಯಾತ್ಮಿಕೆ ಅದ್ ಬೇಕು ಅಂದ್ರೆ ನಾವು ಯಾವ ತರ ಬ್ರಹ್ಮಚರ್ಯದಲ್ಲಿ ಮತ್ತು ಗೃಹಸ್ಥಾಶ್ರಮದಲ್ಲಿದ್ದು ಪ್ರಾಪಂಚಿಕ ಜೀವನ ಚೆನ್ನಾಗಿರ್ಬೇಕು ಅಂದ್ರೆ ಅದೇ ತರ ಆಧ್ಯಾತ್ಮಿಕದಲ್ಲಿ ಕೂಡ ಇರ್ಬೇಕಾಗುತ್ತೆ. ಅದಕ್ಕೆ ಆಧ್ಯಾತ್ಮಿಕ ಜೀವನಕ್ಕೆ ಆದ್ಯತೆ ಕೊಡ್ಬೇಕಾಗುತ್ತೆ ಅಂತ ಸರ್ ತಿಳಿಸ್ತಾ ಇದ್ದಾರೆ. ಅಂದ್ರೆ ಎಷ್ಟೋ ಥರ್ಡ್ ಐ ಮಾಸ್ಟರ್ಸ್ ಇರ್ತಾರೆ, ಮಾಸ್ಟರ್ಸ್ ಅವರಿಗೆ ಏನ್ ಗೊತ್ತಾಗಿರುತ್ತೆ ಅಂದ್ರೆ ಅವ್ರಿಗೆ ಇಂಟ್ಯೂಷನ್ ಮೂಲಕ ಅವ್ರ ಜೀವನ ಸೂಚನೆಗಳ ಮೂಲಕ ಅವ್ರ ಜೀವನ ಪ್ರಾಪಂಚಿಕ ಜೀವನ ಬಿಟ್ಟು ಹೋಗ್ತೀವಿ ಅಂತ ಕೆಲವರಿಗೆ ಗೊತ್ತಾಗ, ಅಂದ್ರೆ ಕೆಲವು ಗುರುಗಳು ಹೇಳ್ತಾರೆ. ಅದಕ್ಕೆ ಪ್ರಾಪಂಚಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನನು ಎರಡನ್ನೂ ಎಂಜಾಯ್ ಮಾಡ್ಬೇಕು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಅಲ್ಲಿಯವರೆಗೆ ನಾವು ಶರೀರವನ್ನು ಬಿಟ್ಟು ಹೋಗ್ಬಾರ್ದು. ಪ್ರಾಪಂಚಿಕ ಜೀವನ ಆಧ್ಯಾತ್ಮಿಕ ಜೀವನ ಎರಡನ್ನೂ ಕಂಪ್ಲೀಟ್ ಮಾಡ್ಬೇಕು, ಅದನ್ನು ಸರಿಯಾಗಿ ಜೀವನನ ನಿರ್ವಹಣೆ ಮಾಡ್ಬೇಕು. ಆ ನಂತರನೇ ಶರೀರ ಬಿಡ್ಬೇಕು, ಆ ಶರೀರವನ್ನು ಬಿಟ್ಟು ಹೋಗ್ಬೇಕು. ಅಲ್ಲಿವರೆಗೂ ನಾವು ಶರೀರವನ್ನು ಬಿಟ್ಟು ಹೋಗ್ಬಾರ್ದು. ಒಂದ್ ವೇಳೆ ನಾವು ಪ್ರಾಪಂಚಿಕವನ್ನು 100%, ಆಧ್ಯಾತ್ಮಿಕನೇ 100% ಅಂತಾನು ಕೂರೋವಾಗಿಲ್ಲ. ಮತ್ತೆ ಆ ತರನೇ ಒಂದನ್ನೇ ನಾವು ಇದನ್ ಮಾಡ್ಕೊಂಡ್ರೆ ನರಪಿ ಜನನ ಪುನರಪಿ ಮರಣಂ ಅಂತ ಇರ್ಬೇಕಾಗತ್ತೆ ಅಂತ ತಿಳಿಸ್ತಾ ಇದೆ. ಅಂದ್ರೆ ಮತ್ತೆ ಜೀವನ ತಗೊಳ್ಬೇಕಾಗುತ್ತೆ. ಅದಕ್ಕೆ ನಾವು ಈ ಜನ್ಮದಲ್ಲಿ ನಾವೊಂದು ಹೆಣ್ಣಾಗಿ ಹುಟ್ಟಿದೀನಿ ಅಂದ್ರೆ ಈ ಸೆಕೆಂಡ್ ಲೈಫ್ ನ ಲೀಡ್ ಮಾಡ್ಬೇಕು. ಈ ಅಲ್ಲಿ ಪ್ರಾಪಂಚಿಕ ಜೀವನದಲ್ಲಿ ನಾನು ರಶ್ಮಿ ಅಂತ ಗುರ್ತಿಸ್ಕೊಂಡು ಅಲ್ಲಿ ಜೀವನನ ಲೀಡ್ ಮಾಡ್ದೆ. ಅದೇ ತರ ಈ ಆಧ್ಯಾತ್ಮಿಕದ ಜೀವನದಲ್ಲೂ ನೀನು ಆ ತರ ಲೀಡ್ ಮಾಡ್ಬೇಕು. ಆ ಜೀವನನ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಜೀವನನ ಅನುಭವಿಸಿ ಆಮೇಲೆ ನಿನ್ನ ದೇಹ ತ್ಯಾಗ ಮಾಡಕ್ಕೆ ಶರೀರವನ್ನು ಬಿಡ್ಬೇಕು ಅಂತ ಪತ್ರಿಸಾರಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್ಗೆ. ಅಂದ್ರೆ ನಮ್ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಆಧ್ಯಾತ್ಮಿಕ ಜೀವನ ಅಂದ್ರೆ ಏನು ಅಂತ ಕೇಳಿದ್ರೆ, ಯಾರೋ ಕೇಳಿದ್ರಂತೆ ಪತ್ರಿಸಾರ್ನ. ಅದಕ್ಕೆ ಗುರುಗಳು ಹೇಳಿದ್ದೇನಂದ್ರೆ ಆತ್ಮನೊಂದಿಗೆ ಇರುವ ಜೀವನವೇ ಆಧ್ಯಾತ್ಮಿಕತೆ ಅಂತ ತಿಳಿಸಿದ್ರಂತೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ ನಾವೆಲ್ಲರೂ ಏನ್ ಮಾಡ್ತೀವಿ, ನಾನು ಕೇವಲ ಶರೀರ ಅಂದ್ಕೊಳ್ತಾ ಇರ್ತೀವಿ. ಆದ್ರೆ ಇದೆಲ್ಲ ಪ್ರಾಪಂಚಿಕ ಜೀವನದಲ್ಲಿ ಇರುವಂತದ್ದು. ಪ್ರಾಪಂಚಿಕ ಜೀವನದಲ್ಲಿ ನಂದೊಂದು ಶರೀರ ಅಂತ ತಿಳ್ಕೊಂಡಿರ್ತೀವಿ. ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಸ್ಪಿರಿಚುವಲ್ ಜರ್ನಿ ಎಂಟರ್ ಆದಾಗ ನಮಗೆ ತಕ್ಷಣ ನಾವೇನ್ ತಿಳ್ಕೊಳ್ಬೇಕು ಅಂದ್ರೆ ನಾನು ಶರೀರ ಅಲ್ಲ, ನಾನು ಆತ್ಮ ಪದಾರ್ಥ ಅಂತ ತಿಳ್ಕೊಳ್ಬೇಕು ಅಂತ ಇಲ್ಲಿ ಪತ್ರಿಸ್ತಾ ತಿಳಿಸ್ತಾ ಇದ್ದಾರೆ. ಅವಾಗ ಆತ್ಮದೊಂದಿಗೆ ಜೀವನ ಅದೇ ಆಧ್ಯಾತ್ಮಿಕ ಜೀವನ ಆಗುತ್ತೆ. ಆತ್ಮ ಅಂದ್ರೆ ಏನು ಅಂತ ಎಷ್ಟೋ ಜನಕ್ಕೆ ಡೌಟ್ ಇರುತ್ತೆ. ಆತ್ಮ ಆತ್ಮ ಅಂತಾರಲ್ಲ, ಏನದು ಅಂತ. ಅವಾಗ ಅದು ಮಹಾಶೂನ್ಯ ಅಂತ ನಾವು ಹೇಳ್ತಾರೆ ಪತ್ರಿಸರು. ಅದು ಆತ್ಮ ಅಂದ್ರೆ ಏನಪ್ಪಾ ಅಂದ್ರೆ ಮಹಾಶೂನ್ಯ ಅಂತ. ಆತ್ಮ ಪದಾರ್ಥ, ಈ ಆತ್ಮ ಆತ್ಮ ಅಂತಾರಲ್ಲ, ಏನಿದೆ ಆತ್ಮ ಅಂದಾಗ ಅದು ಮಹಾಶೂನ್ಯ ಅಂತ ಪತ್ರಿಸರ್ ಹೇಳ್ತಾರೆ. ಆತ್ಮ ಅಂದ್ರೆ ಪತ್ರಿಜಿ ಗುರುಗಳು ಇನ್ನೊಂದ್ ತರ ಹೇಳ್ತಾರೆ, ECW ಅಂತ. ECW ಅಂದ್ರೆ PSSM ಲೋಗೋ ನೋಡಿದ್ರಲ್ವಾ ಮಾಸ್ಟರ್ಸ್? PSSM ಲೋಗೋದಲ್ಲಿ ಇರುತ್ತೆ, ಟ್ರಯಾಂಗಲ್ ಶೇಪ್ ಅಲ್ಲಿ ಹಿಂಗೆ ಇರುತ್ತಲ್ಲ, ಅದನ್ನೇ ಆತ್ಮ PSSM ಅಲ್ಲಿ ಇರ್ತಾರೆ. PSSM ಲೋಗೋ ಅಂದ್ರೇನೆ ಅಂದ್ರೆ ECW ಅಂದ್ರೆ ಅಂದ್ರೆ ಎನರ್ಜಿ, C ಅಂದ್ರೆ ಕಾನ್ಶಿಯಸ್ನೆಸ್, W ಅಂದ್ರೆ ವಿಸ್ಡಮ್. ಇದನ್ನೆಲ್ಲ ಸೇರಿದವನ್ ಅಂದ್ರೆ ಅಂದ್ರೆ ಕಾನ್ಶಿಯಸ್ನೆಸ್, E ಅಂದ್ರೆ ಎನರ್ಜಿ, C ಅಂದ್ರೆ ಕಾನ್ಶಿಯಸ್ನೆಸ್, W ಅಂದ್ರೆ ವಿಸ್ಡಮ್. ಇದೆಲ್ಲ ಸೇರಿದವನೇ ಪರಿಪೂರ್ಣ ಅಂತ ತಿಳಿಸ್ತಿದ್ದಾರೆ. ಅಂದ್ರೆ ಇಲ್ಲಿ ಶಕ್ತಿ, ಪ್ರಜ್ಞಾ ಮತ್ತು ಹಾಗೂ ಜ್ಞಾನ ಇವೆಲ್ಲಾನು ನಮ್ಮ ಪತ್ರಿಜಿ ಗುರುಗಳು ತಿಳಿಸ್ತಾ ಇದ್ದಾರೆ. ಅಂದ್ರೆ ಅವೆರಡು ಮೂರನ್ನು ನಾವು ಸಮ ಪ್ರಮಾಣವಾಗಿ ತಗೋಬೇಕು. ಶಕ್ತಿನೂ ತಗೋಬೇಕು, ಪ್ರಜ್ಞಾ ಸ್ಥಿತಿನೂ ತಗೋಬೇಕು, ಮತ್ತೆ ಜ್ಞಾನನು ತಗೋಬೇಕು ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಆ ಶಕ್ತಿ, ಪ್ರಜ್ಞಾ ಮತ್ತು ಜ್ಞಾನ ಇವು ಮೂರು ಸೇರಿದ್ರೇನೆ ಆತ್ಮ ಆಗುತ್ತೆ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ.
ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರಪ್ಪ ಅಂದ್ರೆ ಅವೇರ್ನೆಸ್ ಅಂದ್ರೆ ಪ್ರಜ್ಞಾಸ್ಥಿತಿ. ಪ್ರತಿ ಕ್ಷಣವೂ ಅವೇರ್ನೆಸ್ ಇಂದ ಇರ್ಬೇಕು, ಪ್ರಜ್ಞಾಸ್ಥಿತಿಯಿಂದ ಇರ್ಬೇಕು ಅಂದ್ರೆ ನಾವ್ ಏನ್ ಮಾಡ್ಬೇಕು, ಹೆಚ್ಚು ಹೆಚ್ಚು ಧ್ಯಾನ ಮಾಡ್ಬೇಕು. ಈ ಅವೇರ್ನೆಸ್ ಎಲ್ಲಿಂದ ಬರ್ತದೆ, ನಾವು ಧ್ಯಾನ ಸಾಧನೆಯಲ್ಲಿ ಇದ್ದಾಗ ಮಾತ್ರ ಬರುತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಅಂದ್ರೆ ಧ್ಯಾನಕ್ಕೆ ಮರುವ ಮುಂಚೆ ಅವೇರ್ನೆಸ್ ಇರಲ್ಲ ಅಂತಲ್ಲ, ಇರುತ್ತೆ. ಬಟ್ ನಮಗೆ ಹೇಗೆ, ಎಲ್ಲಿ ಏನ್ ಮಾತಾಡ್ಬೇಕು, ಎಲ್ಲಿ ಏನ್ ಹೇಳ್ತಾ ಇದೀವಿ, ಅವೆಲ್ಲ ಅವೇರ್ನೆಸ್ ಇರಲ್ಲ. ಅದಕ್ಕೆ ನಮ್ದು ಯಾರಿಗೋ ಹರ್ಟ್ ಮಾಡ್ತೀವಿ, ಯಾರಿಗೋ ಒಟ್ಟಾಗಿ ಮಾತಾಡ್ತೀವಿ, ಯಾರಿಗೋ ರಫ್ ಆಗಿ ಮಾತಾಡ್ತೀವಿ, ಯಾರನ್ನೋ ಅವ್ರಿಗೆ ಏನ್ ಅಂತ ಇದೀವಿ ಅನ್ನೋ ಅರಿವೇ ಇರಲ್ಲ ನಮ್ಗೆ, ಅವೇರ್ನೆಸ್ ಇರಲ್ಲ. ಅದೇ ಧ್ಯಾನಕ್ ಬಂದಿದ ನಂತರ ಅದೇ ಮತ್ತೆ ಸರ್ ಹೇಳೋದು ವಾಕ್ಶಕ್ತಿ, ವಾಕ್ಕ್ಷೇತ್ರ, ವಾಕ್ಶುದ್ಧಿ. ಫಸ್ಟ್ ನಿನ್ನನ್ನು ನೀನ್ ಸರಿ ಮಾಡ್ಕೋಬೇಕಂದ್ರೆ ನಿನ್ನ ಮಾತಿನ ಶೈಲಿ ಸರಿ ಇರ್ಬೇಕು, ನಿನ್ನ ಮಾತು ಸರಿಯಾಗಿರ್ಬೇಕು ಅಂತ ಹೇಳ್ತಾರೆ. ಆ ಅವೇರ್ನೆಸ್ ಅಲ್ಲಿ ಇರ್ಬೇಕು. ಇದನ್ನೆಲ್ಲ ಕಲಿಯೋಕಿರುವ ಒಂದೇ ಒಂದು ಮಾರ್ಗ ಏನಪ್ಪಾ ಅಂದ್ರೆ ಆಧ್ಯಾತ್ಮಿಕ ಮಾರ್ಗ ಅಂತ ತಿಳಿಸ್ತಾರೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೋ ಡಿಗ್ರಿ ಮಾಡಿದ್ರುನು ಈ ಜ್ಞಾನ ಸಿಗೋದಿಲ್ಲ. ಕರೆಕ್ಟ್ ಮಾಸ್ಟರ್ಸ್, ನಮಗೆ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟು ಡಿಗ್ರಿ ಮಾಡಿದ್ರು ಈ PSSM ಅಲ್ಲಿ ಸಿಗ ಅಂತ ಜ್ಞಾನ ಎಲ್ಲೂ ಸಿಗಲ್ಲ. ಅಷ್ಟು ಜ್ಞಾನ ಸಿಗುತ್ತೆ. ಇದನ್ನೆಲ್ಲ ಕಲಿಯುವುದಕ್ಕೆ, ಅರಿಯುವುದಕ್ಕೆ ಒಂದೇ ಒಂದು ಏನ್ ಬೇಕಪ್ಪ ಅಂದ್ರೆ ಆಧ್ಯಾತ್ಮಿಕ ಮಾರ್ಗ. ಎಷ್ಟೋ ಎಜುಕೇಶನ್ ಸಿಸ್ಟಮ್ ಇದ್ರೂನು ಆಧ್ಯಾತ್ಮಿಕ ಜೀವನದಲ್ಲಿ ಕಲಿತಷ್ಟು ಪಾಠವನ್ನು, ನಾವು ಜ್ಞಾನವನ್ನು ಇನ್ನೆಲ್ಲೂ ಕಲಿಯೋದಕ್ಕೆ ಸಾಧ್ಯನೇ ಇಲ್ಲ ಅಂತ ತಿಳಿಸ್ತಾರೆ. ಅಂದ್ರೆ ಧ್ಯಾನ ಸಾಧನೆಯಲ್ಲಿ ತೊಡಗಿದಾಗ, ಆಧ್ಯಾತ್ಮಿಕ ಜೀವನದಲ್ಲಿ ತೊಡಗಿದಾಗ ಎಲ್ಲ ತರಹದ ಅನುಭವಗಳು ಆಗುತ್ತೆ. ಅಂದ್ರೆ ಪ್ರಾಕ್ಟೀಸ್ ಮ್ಯಾನ್ ಪರ್ಫೆಕ್ಟ್ ಅಂದಂಗೆ ಎಲ್ಲಾ ತರದ್ದು ಅನುಭವ ನಮ್ಗಾಗುತ್ತೆ. ಪತ್ರಿ ಸರ್ ಇದನ್ನೇ ಹೇಳುದು. ಅದಕ್ಕೆ ಪತ್ರಿ ಸರ್ ಯಾವಾಗ್ಲೂ ಹೇಳುವುದು ಒಂದೇ, ಕುಳಿತುಕೊಳ್ಳಿ ಕುಳಿತುಕೊಳ್ಳಿ ಕುಳಿತುಕೊಳ್ಳಿ. ಅಂದ್ರೆ ಕುಚ್ಚವಲಿ ಕುಚ್ಚವಲಿ ಅಂತ ತೆಲುಗಿನಲ್ಲಿ ಹೇಳ್ತಾ ಇದ್ರು. ಕಣ್ಣು ಮುಚ್ಕೊಂಡು ಕುಳಿತಾಗ ಎಲ್ಲಾನು ಸಿಗುತ್ತೆ. ನೀನ್ ಕಣ್ಣು ಮುಚ್ಕೋ, ಬಾಯಿ ಮುಚ್ಕೋ. ಕಣ್ಣು ಮುಚ್ಚಿದಾಗ ಧ್ಯಾನ ಆಗುತ್ತೆ, ಬಾಯಿ ಮುಚ್ಚಿದಾಗ ಮೌನ ಆಗುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಎಕ್ಸಾಮ್ಸ್ ಅಂತ, ಪ್ರಾಕ್ಟೀಸ್ ಅಂತ ಇರುತ್ತೆ. ಅದನ್ನೇ ನಾವು ಜೀವನದಲ್ಲಿ ಕೂಡ ಪ್ರಾಕ್ಟೀಸ್ ಮಾಡ್ಬೇಕು ಅಂತ ಪತ್ರಿ ಸರ್ ಹೇಳ್ತಾರೆ. ಅದಕ್ಕೆ ಕಣ್ಣು ಮುಚ್ಕೊಳ್ತಾಗ ಇದನ್ನೆಲ್ಲ ಉತ್ತರ ದೊರೆಯೋದಕ್ಕೆ ಸಾಧ್ಯ ಆಗುತ್ತೆ. ಇದೇ ಎರಡು ಕುದುರೆಗಳ ಸವಾರಿ ಅಂತ ಹೇಳುದು. ಪತ್ರಿ ಸರ್ ಎರಡು ಜೀವನನು ಸಂಗಮ, ಎರಡು ಪ್ರಾಪಂಚಿಕ ಜೀವನ, ಆಧ್ಯಾತ್ಮಿಕ ಜೀವನ ಸಂಗಮಿಸದೆ ಎರಡು ಕುದುರೆಗಳ ಸವಾರಿ ಅಂತ ಪತ್ರಿ ಸರ್ ಇದ್ದಾರೆ. ಅಂದ್ರೆ ಇದು ಬಿಡಿಸಲಾಗದ ಜೀವನ. ಅಂದ್ರೆ ಪ್ರಾಪಂಚಿಕ ಜೀವನ, ನಾವು ಪ್ರಾಪಂಚಿಕ ಜೀವನ ತುಂಬಾ ಅಂಟ್ಕೊಂಡು ಇರ್ತೀವಿ. ಹುಟ್ಟಿದ ಏನಂದ್ರೆ ಒಂದು ಮೆಟಾಲಿಸ್ಟಿಕ್ ಲೈಫ್ ಹೇಳಿದ್ನಲ್ಲ, ನನ್ನ ಮನೆಯವರು, ನನ್ನ ಸಂಸಾರ, ನನ್ನ ಇದು ಅಂತ ಅಲ್ಲೇ ಅಂಟ್ಕೊಂಡಿರ್ತೀವಿ. ಅದಕ್ಕೆ ಪತ್ರಿ ಸರ್ ಏನ್ ಹೇಳ್ತಾರೆ, ಅಟ್ಯಾಚ್ಮೆಂಟ್ ಇಂದ ಡಿಟ್ಯಾಚ್ಮೆಂಟ್ ಕಡೆ ಬಾ ತಿಳಿಸ್ತಾರೆ ಇಲ್ಲಿ. ಅವಾಗ ನಾವು ಪ್ರಾಪಂಚಿಕ ಜೀವನ ಅನ್ನೋದು ಬಿಡಿಸಲಾಗದ ಬಂಧ ಅಂತ ತಿಳ್ಕೊಂಡು ಅದೇ ಜೀವನದಲ್ಲಿ ವಿರಕ್ತಿ ಅನ್ನೋದು ಬರ್ತದೆ. ಆಗ ಹೇಳ್ತಾರೆ ಅಲ್ಲಿ ಏನಿರ್ಬೇಕು ಅಂದ್ರೆ ಸಮೃದ್ಧಿ ಇರ್ಬೇಕು. ಅಂದ್ರೆ ನಮ್ಮ ಲೈಫ್ ಯಾವಾಗ್ಲೂ ಎಂಜಾಯ್ ಮಾಡ್ತಾ ಇರ್ಬೇಕು ಅಂತ ತಿಳಿಸ್ತಾರೆ ಪತ್ರಿ ಸರ್. ಅಂದ್ರೆ ಆನಂದದಲ್ಲಿ ನಾವು ಪ್ರಾಪಂಚಿಕ ಜೀವನ ಮಾಡ್ಬೇಕು, ಹಾಗೆ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ತುಂಬಾ ಚೆನ್ನಾಗಿ ಇರ್ಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ ಸರ್ ಇಲ್ಲಿ. ಯಾಕೆಂದ್ರೆ ನಾವು ಪ್ರಾಪಂಚಿಕ ಜೀವನದಲ್ಲಿ ತುಂಬಾ ಚೆನ್ನಾಗಿದ್ದಾಗ ಆಧ್ಯಾತ್ಮಿಕ ಜೀವನದಲ್ಲೂ ಕೂಡ ಚೆನ್ನಾಗಿರ್ತೀವಿ ಅಂತ ಸರ್ ಹೇಳ್ತಾ ಇದ್ದಾರೆ. ಅಂದ್ರೆ ನಾವು ಪತ್ರಿ ಗುರುಗಳು ಏನ್ ಹೇಳ್ತಾರೆ ಅಂದ್ರೆ ಇಲ್ಲಿ ಮತ್ತೆ ಮೂರು ವಿಷಯಗಳನ್ನ ಹೇಳ್ತಾರೆ. ವಿಷಯಾನಂದ, ವಚನಾನಂದ, ಬ್ರಹ್ಮಾನಂದ ಅಂತ. ಅಂದ್ರೆ ಶರೀರದಲ್ಲಿರುವಂತದ್ದು ವಿಷಯಾನಂದ, ಮನಸ್ಸಿನಲ್ಲಿರುವಂತದ್ದು ವಚನಾನಂದ, ಆತ್ಮದೊಂದಿಗೆ ನಾವು ಜೀವನ ಮಾಡಿದ್ವಿ ಅದೇ ಬ್ರಹ್ಮಾನಂದ ಅಂತ. ನಾವು ಇವನ್ನೆಲ್ಲ ನಮ್ ಜೀವನದಲ್ಲಿ ಸರಿ ಸಮಾನವಾಗಿರ್ಬೇಕು ಅಂತ ಹೇಳ್ತಾ ಇದ್ರು. ಆತ್ಮನಿಂದ ಅಂದ್ರೆ ಆತ್ಮಾನಂದ ಅಂದ್ರೆ ಏನಪ್ಪಾ ಅಂದ್ರೆ ಮಹಾಶೂನ್ಯ. ಆ ಮಹಾಶೂನ್ಯದೊಂದಿಗೆ ಇರ್ಬೇಕು, ಅದಕ್ಕೆ ಸಚ್ಚಿತ್ ಶೂನ್ಯ ಅಂತ ಕೂಡ ಹೇಳ್ತಾರೆ. ಅಂದ್ರೆ ಸತ್ ಅಂದ್ರೆ ಯಾವಾಗ್ಲೂ ಇರುವಂತದ್ದು, ಎನಿ ಟೈಮ್ ಇರುತ್ತದು. ಅಂದ್ರೆ ಆತ್ಮ, ನಮ್ಮ ಶರೀರಕ್ಕೆ ಸಾವಿದೆ, ಆತ್ಮಕ್ಕೆ ಸಾವಿಲ್ಲ, ಅದು ಯಾವಾಗ್ಲೂ ಇರುತ್ತೆ. ಶರೀರ ಮಾತ್ರ ಬೇರೆ ಬೇರೆ ಶರೀರ ಧರಿಸ್ತದ ಆತ್ಮ, ಆದ್ರೆ ಶರೀರ ಅನ್ನೋದು ಅದಕ್ಕೆ ಸಾವಿಲ್ಲ, ಅದು ಎನಿ ಟೈಮ್ ಇರುತ್ತೆ ಅಂತ. ನಾವು ದೇಹ ತ್ಯಾಗ ಮಾಡಿದಾಗ ಶರೀರ ಅಷ್ಟೇ ಅಂದ್ರೆ ಆತ್ಮಕ್ಕೆ ಸಾವಿಲ್ಲ, ಶರೀರ ಅಷ್ಟೇ ಹೋಗುತ್ತೆ, ಆತ್ಮಕ್ಕೆ ಸಾವಿಲ್ಲ ಅಂತ. ಚಿತ್ತ ಅಂದ್ರೆ ಅರಿವಿನಲ್ಲಿ ಜೀವನ ನಡೆಸುವುದಕ್ಕೆ ಹೇಳುವುದು ಚಿತ್ತ ಅಂತ ಹೇಳ್ತಾರೆ. ಅಂದ್ರೆ ಅರಿವಿನಿಂದ ಯಾವಾಗ ಇರ್ತೀವಿ ಅಂದ್ರೆ ಸಾಕ್ಷಿ ರೂಪವಾಗಿರ್ಬೇಕು, ಅದಕ್ಕೆ ಸಚ್ಚಿತ್ ಶೂನ್ಯ ಅಂತ ಪ್ರತಿ ಸಾರಿ ಇಲ್ಲಿ ಹೇಳ್ತಾ ಇದ್ದಾರೆ. ಅಂದ್ರೆ ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕ ಜೀವನದಲ್ಲಿ ಯಾವುದು ಹೆಚ್ಚು ಅಲ್ಲ, ಯಾವುದು ಕಡಿಮೆ ಅನ್ನೋ ಅಲ್ಲ. ಪ್ರಾಪಂಚಿಕ ಜೀವನದಲ್ಲಿ ಕಲರ್ಫುಲ್, ನಾವು ಇವಾಗ ಪ್ರಾಪಂಚಿಕ ಜೀವನದಲ್ಲಿ ಬಣ್ಣ ಬಣ್ಣದ ಬಟ್ಟೆಗಳನ್ನ ಧರಿಸ್ತೀವಿ, ಬಣ್ಣ ಬಣ್ಣದ ಲೋಕ ಎಲ್ಲಾನು ನೋಡ್ತೀವಿ ನಾವು ಕಲರ್ಫುಲ್ ಆಗಿ
ವಸ್ತ್ರಗಳು ತರ್ತೀವಿ, ಅದೇ ತರ ಎಲ್ಲಾ ತರದ್ದು ನಾವು ಮಾಡ್ತೀವಿ. ಅದೇ ಆಧ್ಯಾತ್ಮಿಕಲ್ಲೂ ಕೂಡ ಕೇಳುತ್ತಂತೆ. ಅಂದ್ರೆ ನಾನು ನಮ್ ಬಾಡಿ ಹೇಗೆ ಕಾಣಿಸ್ಬೇಕು, ನಾವು ಹೇಗೆ ಇರ್ಬೇಕು ಅಂದಾಗ ನಾವು ಆತ್ಮ ಸ್ವರೂಪಗಳಾಗಿರ್ಬೇಕು ಅಂದ್ರೆ ನಾವು ಶರೀರ ತಗೊಂಡ್ ಭೂಮಿಗೆ ಬಂದ್ಮೇಲೆ ಏನ್ ಮಾಡ್ಬೇಕಂದ್ರೆ ನಮ್ಗೆ ಏನೋ ಒಂದು ರೋಗ ಬಂತು, ಏನೋ ಒಂದು ತೊಂದ್ರೆ ಬಂತು, ಏನೋ ಕೌಟುಂಬಿಕ ಸಮಸ್ಯೆ ಆಗ್ಲಿ, ಆರೋಗ್ಯ ಸಮಸ್ಯೆ ಆಗ್ಲಿ, ಯಾವ್ದೇ ತರ ಸಮಸ್ಯೆ ಬಂತು ನನ್ಗೆ ಏನೋ ಬಂದ್ಬಿಟ್ಟಿದೀನಿ, ಏನಪ್ಪ ಇಷ್ಟ ಅನ್ಭವಿಸ್ತಿದೀನಿ, ನನ್ ಕರ್ಮ ಇದು ಅಂತೆಲ್ಲಾ ಅಂದ್ರೆ ಇದನ್ನೆಲ್ಲ ಮೇಲಿನ ಲೋಕದಲ್ಲಿ ಪ್ರತಿಯೊಂದನ್ನು ನಾವೇ ಡಿಸೈಡ್ ಮಾಡ್ಕೊಂಡು ತಗೊಂಡ್ ಬಂದಿರ್ತೀವಿ. ಇದನ್ನೆಲ್ಲ ನಾವೇ ತಗೊಂಡ್ ಬಂದಿರ್ತೀವಿ ಅಂದ್ರೆ ಅಂತ ಹೇಳ್ತಾ ಇದ್ದಾರೆ ಇಲ್ಲಿ ಪತ್ರಿಸ್ತಾರೆ. ಅಂದ್ರೆ ನಮ್ಮನ್ನೆಲ್ಲ ಹೀಗೆ ಅಂದ್ರು, ಹಾಗೆ ಅಂದ್ರು, ಅಂದ್ರೆ ನಾವ್ ಏನಾಗಿರ್ತೀವಿ ಪ್ರಪಂಚಿಕದಿಂದಲ್ ಅವ್ರ ಹಾಗಂದ್ರು, ಇವ್ರು ಹೀಗಂದ್ರು, ಅವ್ರು ನನಗೆ ಬೈತಾರೆ, ನನಗೆ ಅವ್ರ ಹಂಗಂತ, ಅದೆಲ್ಲ ಅಜ್ಞಾನ. ಅಜ್ಞಾನದಲ್ಲಿ ಆ ಜ್ಞಾನ ಬರ್ಬೇಕು ಅಂದ್ರೆ ನಾವೇನು ಆಧ್ಯಾತ್ಮಿಕ ಸಾಧನೆ ಮಾಡ್ಬೇಕು. ಆ ಜ್ಞಾನ ಬರುತ್ತೆ, ಆ ಜೀವನವನ್ನು ಖುಷಿಯಾಗಿ ನಮ್ಮ ಜೀವನನು ನಾವೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋ ಚೈತನ್ಯ ಬರುತ್ತೆ. ಅದಕ್ಕೆಲ್ಲ ನಾವು ಏನ್ ಮಾಡ್ಬೇಕು, ಆಧ್ಯಾತ್ಮಿಕ ಜೀವನದಲ್ಲಿ ಇತ್ಕೊಂಡೆ, ಪ್ರಾಪಂಚಿಕ ಜೀವನದಲ್ಲಿ ಇತ್ಕೊಂಡೆ ಆಧ್ಯಾತ್ಮಿಕ ಜೀವನನು ಅನುಭವಿಸ್ಬೇಕು. ಇದನ್ನೆಲ್ಲ ನಾವು ಒಂದು ಏನೋ ಬಂತು ಅಂದ್ರೆ ನನ್ ಕರ್ಮ ಇದೆಲ್ಲ ಅನುಭವಿಸ್ತಾ ಇದೀನಿ ಅಂತಾನೆ ಅಂದ್ಕೊಂಡ್ರು. ಅದ್ ಯಾಕೆ ಬಂತು, ಅದನ್ನೆಲ್ಲ ತಗೊಂಡ್ ಬಂದಿರೋದ್ ನಾನೇ ಅಂತ ನಾವು ತಿಳ್ಕೋಬೇಕು. ಅದನ್ನೆಲ್ಲಿ ತಿಳ್ಕೊಂತೀವಿ ಅಂದ್ರೆ ನಾವು ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನ ಬಂದ್ರೆ ಅಲ್ಲಿ ನಾವು ತಿಳಿಯಕ್ಕೆ ಸಾಧ್ಯ ಆಗುತ್ತೆ. ಈ ಜ್ಞಾನವನ್ನೆಲ್ಲ ನಾವು ಆಧ್ಯಾತ್ಮಿಕ ಸಾಧನೆ ಮಾಡಿದಾಗ ಮಾತ್ರ ಆ ಜ್ಞಾನ ಬರಕ್ಕೆ ಸಾಧ್ಯ. ಜೀವನವನ್ನು ಖುಷಿಯಾಗಿ ನಮ್ಮ ಜೀವನವನ್ನು ನಾವೇ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಇಲ್ಲ ಅಂದ್ರೆ ಬರೀ ಪ್ರಾಪಂಚಿಕ ಜೀವನದಲ್ಲೇ ಇರ್ತೀವಿ. ಅದಕ್ಕೆ ನಾವು ಎಳ್ಳು ಜೀವನವನ್ನು ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ನಿಮ್ಮ ಜೀವನದಲ್ಲಿ ಎಲ್ಲವನ್ನು ಪಡೆಯುವುದಕ್ಕೆ ಸಾಧ್ಯವಾಗುತ್ತೆ. ಇಲ್ಲಿ ಇಲ್ಲಿ ಇನ್ನೊಂದು ಹೇಳ್ತಾರೆ ಪತ್ರಿಸರು, ನಮ್ಮ ಸಾಂಸಾರಿಕ ಜೀವನವನ್ನು ಯಾವತ್ತೂ ಕಡೆಗಣಿಸಬಾರ್ದು, ಪ್ರಾಪಂಚಿಕ ಜೀವನನ ನಾವು ಗೌರವಿಸ್ಬೇಕು, ಯಾವತ್ತು ಅದನ್ನ ಕಡೆಗಣಿಸಬಾರ್ದು ಅಂತ. ಅಂದ್ರೆ ಹಾಗೆ ಪ್ರಾಪಂಚಿಕ ಜೀವನ ಹೇಗೆ ಆಗಿಯೋ ಆಧ್ಯಾತ್ಮಿಕ ಜೀವನನು ಕಡೆಗಣಿಸಬಾರ್ದು, ಅದನ್ನು ಕೂಡ ಅಷ್ಟೇ ಆಗಿ ತಿಳ್ಕೊಬೇಕು, ಅಷ್ಟೇ ಗೌರವಿಸ್ಬೇಕು ಅಂತ ಹೇಳ್ತಾರೆ. ಇನ್ನೊಂದು ಪತ್ರಿಸರು ಏನ್ ಹೇಳ್ತಾರೆ, ಆಧ್ಯಾತ್ಮಿಕ ಜೀವನದಲ್ಲಿ ಪ್ರತಿ ಕ್ಷಣವನ್ನು ಉಪಯೋಗಿಸ್ಕೊಳ್ಬೇಕು ಅಂತ. ಅಂದ್ರೆ 1 ಮಿನಿಟ್ನು 1 ಸೆಕೆಂಡ್ ಕೂಡ ವೇಸ್ಟ್ ಮಾಡಬಾರ್ದು. ಪ್ರಾಕ್ಟೀಸ್ ಮಾಡ್ತಾನೆ ಇರ್ಬೇಕು, ಅಭ್ಯಾಸ ಮಾಡ್ತಾನೆ ಇರ್ಬೇಕು. ಇದಕ್ಕೆಲ್ಲ ಸಾಧನೆ ಮಾಡ್ತಾನೆ ಇರ್ಬೇಕು. ಇನ್ನೊಂದ್ ಏನ್ ಹೇಳ್ತಾರೆ ಅಂದ್ರೆ, ನೆಗೆಟಿವ್ ಆಗಿ ಪತ್ರಿಸರು ಏನ್ ಹೇಳ್ತಿದ್ದಾರೆ ಅಂದ್ರೆ, ನೆಗೆಟಿವ್ ಆಗಿ ನಾವು ಏನು ನೆಗೆಟಿವ್ ಥಾಟ್ಸ್ ಬರುತ್ತೆ, ನಕಾರಾತ್ಮಕ ಆಲೋಚನೆಗಳು ಬರುತ್ತೆ ನಮ್ಗೆ, ಅದ್ ಬರ್ಬಾರ್ದು ಅಂದ್ರೆ ನಾವು ನಮ್ಮ ಥಾಟ್ ಪವರ್ನ ಚೇಂಜ್ ಮಾಡ್ಬೇಕು. ನಮ್ಮ ಥಾಟ್ನ ಸರಿಯಾಗಿ ರಿಲೀಸ್ ಮಾಡ್ಬೇಕು. ಅದನ್ನ ರಿಲೀಸ್ ಮಾಡ್ಬಾರ್ದು ಅಂತ ಅದೇ ತರ ನಾವು ಇರ್ಬೇಕು. ಯಾವಾಗ್ಲೂ ಪಾಸಿಟಿವ್ ಆಗೇ ಇರ್ಬೇಕು, ನಕಾರಾತ್ಮಕವಾಗಿ ಯಾವತ್ತೂ ಸಕಾರಾತ್ಮಕವಾಗಿ ಇರ್ಬೇಕು ಅಂತ. ಇದನ್ನೆಲ್ಲ ನಮ್ಮ ಕರ್ಮ ಅಂದ್ರೆ ಇಲ್ಲಿ ಕರ್ಮ ನಾವು ತಿಳ್ಕೋಬೇಕು. ನಮ್ ಗತ ಜನ್ಮಗಳನ್ನೆಲ್ಲ ನೋಡ್ಕೋಬೇಕು ಅಂದ್ರೆ ನಮ್ಮಲ್ಲಿ ಏನಾಗ್ಬೇಕು, ಪಶ್ಚಾತ್ತಾಪ ಅನ್ನೋದಿರ್ಬೇಕು, ಪರಿವರ್ತನೆ ಪ್ರಾಯಶ್ಚಿತ್ತ ಅನ್ನೋದು ಪರಿವರ್ತನೆ ಎಲ್ಲಾ ಮಾಡ್ಕೊಂಡಾಗ ನಮ್ಮಲ್ಲಿ ಸಾಕಷ್ಟು ಜ್ಞಾನಾಗ್ನಿ ದಗ್ಧ ಕರ್ಮಾಣಂ ಅಂದಂಗೆ ನಮ್ಮ ಜ್ಞಾನ ಎಲ್ಲ ದಗ್ಧ ಆಗುತ್ತೆ, ನಮ್ಮ ಕರ್ಮ ಪ್ರಕ್ಷಾಳನೆ ಆಗುತ್ತೆ. ಹಾಗೆ ಪ್ರಾಪಂಚಿಕ ಜೀವನದಲ್ಲಿ ಆಧ್ಯಾತ್ಮಿಕ ಜೀವನ ಕೂಡ ತ್ಯಾಗ ಮಾಡಬಾರ್ದು ಅಂತ ತಿಳಿಸ್ತಾರೆ. ಹಾಗೆಯೇ ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಪ್ರಾಪಂಚಿಕ ಜೀವನ ಕೂಡ ತ್ಯಾಗ ಮಾಡಬಾರ್ದು ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ ಮಾಸ್ಟರ್ಸ್. ಅಂದ್ರೆ ನಾವು ಆಧ್ಯಾತ್ಮಿಕ ಜೀವನದಲ್ಲಿ ಇಟ್ಕೊಂಡೇ ಪ್ರಾಪಂಚಿಕ ಜೀವನವನ್ನು ತ್ಯಾಗ ಮಾಡುವುದು ಮೂರ್ಖತನ ಅಂತ ತಿಳಿಸ್ತಾರೆ. ಆಧ್ಯಾತ್ಮಿಕ ಜೀವನಕ್ಕೋಸ್ಕರ ಪ್ರಾಪಂಚಿಕ ಜೀವನವನ್ನು ತ್ಯಾಗ ಮಾಡುವುದು ಮೂರ್ಖತನ. ಅದಕ್ಕೋಸ್ಕರ ನಾವು ಎರಡನ್ನೂ ಬ್ಯಾಲೆನ್ಸ್ ಮಾಡ್ತಾ ಇದ್ದೀವಿ. ಪಿರಮಿಡ್ ಮಾಸ್ಟರ್ಸ್ ಇದನ್ನೇ ಮಾಡೋದು, ಇದನ್ನೇ ಬುದ್ಧ ಭಗವಾನ್ ಹೇಳಿದ್ರು, ಮಧ್ಯಮ ಮಾರ್ಗ, ಮಿಡಲ್ ಪಾತ್. ಸಂಸಾರದಲ್ಲಿ ಇಟ್ಕೊಂಡೇ ನಿರ್ವಾಣ ಹೊಂದ್ಬೇಕು. ಅದನ್ನ ಪ್ರಾಪಂಚಿಕ ಜೀವನಕ್ಕೆ ಎಷ್ಟು ಕೊಡ್ತೀವಿ ಪ್ರಿಫರೆನ್ಸ್, ಅದೇ ತರ ಆಧ್ಯಾತ್ಮಿಕ ಜೀವನಕ್ಕೆ ಕೊಡ್ಬೇಕು. ಎರಡನ್ನೂ ಸಮವಾಗಿ ಸ್ವೀಕರಿಸ್ಬೇಕು. ನಮ್ಗೆ ಪ್ರಾಪಂಚಿಕ ಜೀವನದಲ್ಲಿ ಎಲ್ಲ ಕೇಳುತ್ತೆ ಮಾಸ್ಟರ್ಸ್. ಇಡ್ಲಿ ಬೇಕು, ದೋಸೆ ಬೇಕು, ಒಬ್ಬಟ್ಟು ಹೋಳಿಗೆ ಬೇಕು, ಅದ್ ಬೇಕು ಇದ್ ಬೇಕು, ಏನೇನೋ ಕೇಳುತ್ತೆ ಪ್ರಾಪಂಚಿಕ ಜೀವನದಲ್ಲಿ ನಮ್ಮ ಆತ್ಮ ಕೇಳುತ್ತೆ. ಅದೇ ತರ ನಮ್ಮ ಅದು ಮಿಡಲ್ ಪಾತ್. ನಮ್ಗೆ ಪ್ರಾಪಂಚಿಕ ಜೀವನದಲ್ಲಿ ಎಲ್ಲಾ ಬೇಕು, ಅದೇ ತರ
ಆತ್ಮಕ್ಕೂ ಕೂಡ ಎಲ್ಲ ಬೇಕಾಗುತ್ತೆ. ಅದನ್ನು ಡಿಸೈಡ್ ಮಾಡ್ಕೊಂಡ್ ಬಂದಿರುತ್ತೆ ಆತ್ಮ. ಅದಕ್ಕೆ ನಾವು ಪ್ರತಿ ಸಾರಿ ಏನ್ ಹೇಳ್ತಾರೆ, ಅದನ್ನ ಅನುಭವನೇ ಒಂದು ಉತ್ತ ಆಗುತ್ತೆ, ಅನುಭವವೇ ಜ್ಞಾನ ಆಗುತ್ತೆ. ಅದಕ್ಕೆ ಪ್ರಾಪಂಚಿಕ ಜೀವನದಲ್ಲೂ ಕೂಡ ಇತ್ಕೊಂಡು ನಮ್ಮ ಇದನ್ನ ನಾವು ನಿಭಾಯಿಸ್ಬೇಕು. ಅವಾಗ ನಮಗೆ ಆ ಜೀವನನ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗಕ್ಕೆ ಸಾಧ್ಯ ಆಗುತ್ತೆ. ಆತ್ಮ ಯಾವ ಲೋಕಕ್ಕೆ ಹೋದ್ರೆ ಅಲ್ಲಿ ಆತ್ಮನು ಕೇಳುತ್ತಂತೆ, ನೀನು ಎಲ್ಲಿ ಆ ಲೋಕ ತೋರ್ಸು, ಈ ಲೋಕ ಹಿಮಾಲಯಕ್ಕೆ ಹೋಗ್ದ್ಯಾ, ನಕ್ಷತ್ರ ಲೋಕಗಳು ನೋಡ್ದ್ಯಾ, ಆ ಲೋಕ ಸೂಕ್ಷ್ಮಯಾನದಲ್ಲಿ ಇವನ್ನೆಲ್ಲ ನಮ್ಗೆ ನೋಡಕ್. ಇದೆಲ್ಲ ಸಾಧ್ಯ ಆಗೋದು ಎಲ್ಲಿ? ಧ್ಯಾನ ಸಾಧನೆಯಲ್ಲಿ ಇದ್ದಾಗ, ಹೆಚ್ಚು ಹೆಚ್ಚು ಧ್ಯಾನ ಮಾಡಿದಾಗ ನಮ್ಗೆ ಇದೆಲ್ಲ ನೋಡಕ್ಕೆ ಸಾಧ್ಯ ಆಗುತ್ತೆ ಅಂತ ಪತ್ರಿಸಾರು ತಿಳಿಸ್ತಾ ಇದ್ದಾರೆ. ಅಂದ್ರೆ ಪ್ರಾಪಂಚಿಕ ಜೀವನದೊಳಗೆ ಇಟ್ಕೊಂಡು ಆಧ್ಯಾತ್ಮಿಕ ಜೀವನದೊಳಗೆ ಇಟ್ಕೊಂಡು ಇರುವ ಏಕೈಕ ಸೇತುವೆನೆ ಧ್ಯಾನ. ಯಾವ ಪೂಜೆ, ಯಾವ ವ್ರತ, ಯಾವ ಯಾತ್ರೆ ಧ್ಯಾನ ಆಗಲಾರದು ಅಂತ ತಿಳಿಸ್ತಾರೆ. ಅಂದ್ರೆ ತಾಯಿ ಸ್ಮರಣೆ, ಪತ್ನಿಯ ಸ್ಮರಣೆ, ಪತಿಯ ಸ್ಮರಣೆ, ಮಕ್ಕಳ ಸ್ಮರಣೆ, ಇದೆಲ್ಲ ರಾಮ ಸ್ಮರಣೆ, ಜೀಸಸ್ ಸ್ಮರಣೆ, ಅಲ್ಲ ಸ್ಮರಣೆ ಏನು ವ್ಯತ್ಯಾಸ ಇಲ್ಲ ಇಲ್ಲಿ, ನಮಗಲ್ಲದ ಆ ಸ್ಮರಣೆಗಳವೆಲ್ಲ ಅಂತ ತಿಳಿಸ್ತಾರೆ. ಆಧ್ಯಾತ್ಮಿಕ ಜೀವನ ಅಂದ್ರೆ ನಾವು ಸ್ಮರಣೆಯನ್ನು ನಾವು ಮಾಡುವುದೇ ಆಧ್ಯಾತ್ಮಿಕ ಜೀವನವೆಂದ್ರೆ ಆತ್ಮ ಸ್ಮರಣೆ ಮಾಡ್ಬೇಕು ಅಂತ ತಿಳಿಸ್. ಅಂದ್ರೆ ಆತ್ಮದೊಳಗೆ ಆತ್ಮವಾಗಿ ಜೀವಿಸುವುದೆನ್ನುವುದೇ ಆಧ್ಯಾತ್ಮಿಕ ಜೀವನ ಅಂತ ತಿಳಿಸ್ತಾರೆ. ಅಂದ್ರೆ ನಾನು ಅನ್ನೋದನ್ನ ಬಿಟ್ಟು ನಾನಾಗಿ ಜೀವಿಸುವುದು. ಫಸ್ಟ್ ನಾನು ಎನ್ನುವ ಅಹಂನ ಬಿಡ್ಬೇಕು, ನಾನಾಗಿ ಜೀವಿಸ್ಬೇಕು. ನಾನು ಅನ್ನೋದು ಕನ್ನಡ ಪದ, ಆತ್ಮ ಅನ್ನೋದು ಸಂಸ್ಕೃತ ಪದ ಅಂತ ತಿಳಿಸ್ತಾ ಇದ್ದಾರೆ ಇಲ್ಲಿ. ಅಂದ್ರೆ ನಾನು ಎನ್ನುವುದೇ ಆತ್ಮ ಎನ್ನುವುದೇ ನಾನು ಅಂತ ತಿಳಿಸ್ತಾರೆ. ಅಂದ್ರೆ ಆತ್ಮ ಎನ್ನುವುದು ಸರ್ವಶಕ್ತಿಮಯವಾಗುತ್ತೆ. ಆತ್ಮ ಎಂಬುದು ಸರ್ವಶಕ್ತಿಮಯವಾಗುತ್ತೆ. ಆತ್ಮ ಎಂಬುದು ಅಂದ್ರೆ ಅದನ್ನ ಹೇಳ್ತಾ ಇದ್ದಾರೆ. ಆತ್ಮದೊಳಗೆ ಜೀವಿಸಿದ್ರೇನೆ ನಾವು ಶಕ್ತಿವಂತರಾಗ್ತೀವಿ, ಆತ್ಮದೊಂದಿಗೆ ಯುಕ್ತಿವಂತರಾಗ್ತೀವಿ, ಆತ್ಮದೊಂದಿಗೆ ಜೀವಿಸಿದಾಗ ನಾವು ಮುಕ್ತಿವಂತರಾಗ್ತೀವಿ. ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಧ್ಯಾನ ಸಾಧನೆ ಅಂತ ತಿಳಿಸ್ತಾರೆ. ಅಂದ್ರೆ ಪ್ರಾಪಂಚಿಕ ಜೀವನದಲ್ಲಿ ಎಷ್ಟೋ ಸಮಸ್ಯೆಗಳು, ಬಾಧೆಗಳು, ಕಷ್ಟಗಳು ಅರ್ಥವಾಗದೆ ಅವಾಗನೇ ಎಟಕದಿರೋದು ಜೀವನ ಇರ್ತದೆ. ಅಂದ್ರೆ ನಮ್ಗೆ ಅದೆಲ್ಲ ಆಗ್ತಾನೆ. ಅದೇ ಆಧ್ಯಾತ್ಮಿಕ ಜೀವನಕ್ಕೆ ಎಲ್ಲ ಸಮಸ್ಯೆಗಳಿಂದ ಏಕೈಕ ಪರಿಹಾರ ಮಾರ್ಗ ಸಿಗುತ್ತೆ. ಆಧ್ಯಾತ್ಮಿಕ ಜೀವನ ಅನ್ನೋದು ಎಲ್ಲ ಪ್ರಾಪಂಚಿಕ ಕಷ್ಟಗಳನ್ನು, ಪ್ರಾಪಂಚಿಕ ತೊಂದರೆಗಳನ್ನು ಪರಿಹರಿಸುವ ಏಕೈಕ ಮಾರ್ಗವಾಗಿರುತ್ತೆ. ಆಧ್ಯಾತ್ಮಿಕ ಜೀವನ ಅನ್ನೋದು ಎಲ್ಲ ಪ್ರಾಪಂಚಿಕ ಆ ದುರ್ಭಾವನೆಗಳನ್ನು ತೊಲಗಿಸುವ ಏಕೈಕ ಮಾರ್ಗವಾಗಿರುತ್ತೆ ಅಂತ ಪತ್ರಿಸ ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವ್ ಇದಕ್ಕೆಲ್ಲ ಏನಪ್ಪಾ ಅಂದ್ರೆ ಫಸ್ಟ್ ನಾವು ಧ್ಯಾನಕ್ ಬಂದಾಗ ಅನಾರೋಗ್ಯ ಇದ್ರೆ ಅನಾರೋಗ್ಯವನ್ನ ಕಳ್ಕೊಂತೀವಿ. ಫಸ್ಟ್ ನಮ್ಮಲ್ಲಿ ಫಸ್ಟ್ ಏನ್ ರಿಲೀಸ್ ಆಗುತ್ತೆ ಅಂದ್ರೆ ನಮ್ದು ಅನಾರೋಗ್ಯ ಕಡಿಮೆ ಆಗ್ತಾ ಬರುತ್ತೆ, ಆರೋಗ್ಯದಿಂದ ಇರ್ತೀವಿ, ಮನಸ್ಸಿಗೆ ಶಾಂತಿ ಸಿಗುತ್ತೆ, ನೆಮ್ಮದಿ ಸಿಗುತ್ತೆ. ಇದಕ್ಕೆಲ್ಲ ನಾವು ಪ್ರಾಪಂಚಿಕ ಜೀವನದಲ್ಲಿ ಇದ್ದಾಗ ಬರೀ ಅವ್ರ ಹಂಗಂದ್ರು ಇವ್ರ ಹಿಂಗಂದ್ರು ಅಂತ ಇವ್ರನ್ನ ಬ್ಲೇಮ್ ಮಾಡ್ಕೊಂಡು ಇರ್ತೀವಿ. ಅದೇ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಾಗ ಅರಿವಿನಿಂದ, ಅವೇರ್ನೆಸ್ ಇಂದ ಇರ್ತೀವಿ. ಎಲ್ಲಿ ಏನ್ ಮಾತಾಡ್ಬೇಕು, ಎಲ್ಲಿ ಏನ್ ತಿಳ್ಕೊಬೇಕು, ಎಲ್ಲಿ ಏನ್ ಮಾಡ್ಬೇಕು ಅನ್ನೋದೆಲ್ಲ ಅವೇರ್ನೆಸ್ ಬರುತ್ತೆ. ಅವೇರ್ನೆಸ್ ಅಲ್ಲಿ ಇರೋಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ಆಧ್ಯಾತ್ಮಿಕ ಜೀವನ ಅಂದ್ರೇನೆ ಧ್ಯಾನ ಜೀವನ, ಆಧ್ಯಾತ್ಮಿಕ ಅಂದ್ರೇನೆ ಧ್ಯಾನ ಅಂತ, ಧ್ಯಾನ ಅಂದ್ರೇನೆ ಶ್ವಾಸದ ಮೇಲೆ ಗಮನ ಅಂತ ಪತ್ರಿಸಾರು ಇಲ್ಲಿ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ಆತ್ಮದೊಂದಿಗೆ ಇಟ್ಕೊಂಡು ಜೀವಿಸಿದಾಗ ಅಪಾರವಾದ ಆತ್ಮಶಕ್ತಿಯನ್ನು ಗ್ರಹಿಸಿದಾಗ ಉತ್ತೇಜಿತವಾಗುತ್ತೆ ದಿವ್ಯ ಚಕ್ಷು. ನಾವ್ ಎಲ್ಲಿ ಅದ್ರ ಬಗ್ಗೆ ಗಮನ ಕೊಡ್ತೀವಿ, ಎಲ್ಲಿ ನಾವು ಹೆಚ್ಚೆಚ್ಚು ಧ್ಯಾನ ಮಾಡ್ತೀವಿ, ಹೆಚ್ಚೆಚ್ಚು ತಿಳ್ಕೊಳಕ್ ಹೋಗ್ತೀವಿ, ಹೆಚ್ಚೆಚ್ಚು ಜ್ಞಾನ ಪಡೆಯಕ್ಕೆ ಸಾಧ್ಯ ಆಗುತ್ತೆ, ಅಪಾರವಾದ ಆತ್ಮಶಕ್ತಿಯನ್ನು ಗ್ರಹಿಸ್ತೀವಿ, ಅಲ್ಲಿ ನಮ್ಮ ದಿವ್ಯ ಚಕ್ಷು ಅನ್ನೋದು ಉತ್ತೇಜಿತ ಆಗುತ್ತೆ. ಅಂದ್ರೆ ಕಿವಿಗೆ ಸಂಬಂಧಿಸಿದ ಚಕ್ಷು ಅಂತ. ದಿವ್ಯ ಚಕ್ಷುವಿನಿಂದ ಎಲ್ಲಾ ಲೋಕಗಳನ್ನು ದರ್ಶಿಸ್ತೀವಿ ನಾವು. ದಿವ್ಯ ಚಕ್ಷು ಉತ್ತೇಜಿತವಾಗುತ್ತೆ. ಅವಾಗ ಋಷಿಗಳು, ಅವಾಗ ಜ್ಞಾನಿಗಳಾಗಿ ಋಷಿ ಮುನಿಗಳು ಎಲ್ಲಾರು ನಮ್ಗೆ ಧ್ಯಾನದಲ್ಲಿ ಕಾಣಿಸ್ತಾರೆ ಇದ್ದಾರೆ. ಯೋಗಿಯಾಗಿ ಬೆಳೆದ ತಕ್ಷಣವೇ ನಾವು ಋಷಿಗಳಾಗಿ ಆಗ್ತೇವೆ. ಇದಕ್ಕೆಲ್ಲ ಏನಪ್ಪಾ ಬೇಕು ಅಂದ್ರೆ ದಿವ್ಯ ಚಕ್ಷುವಿನ ಜೊತೆಗೆ ಎಷ್ಟೋ ಗತ ಜನ್ಮಗಳನ್ನ, ವಿಷಯಗಳನ್ನ ಮಹರ್ಷಿಗಳಾಗಿ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ಎಲ್ಲಾನು ನಾವು ಬ್ರಹ್ಮರ್ಷಿಗಳಾಗಿ ಸಿದ್ಧವಾಗಿ ರೂಪ ಹೊಂದುತ್ತೇವೆ. ಇದಕ್ಕೆಲ್ಲ ಏನಪ್ಪಾ ಬೇಕು? ಧ್ಯಾನ ಸಾಧನೆ. ಇದೆಲ್ಲ ಸಾಧ್ಯ ಆಗೋದೆಲ್ಲಿ ಅಂದ್ರೆ ಆಧ್ಯಾತ್ಮಿಕ ಜೀವನದಲ್ಲಿ. ಆ ಪ್ರಾಪಂಚಿಕ ಜೀವನದಲ್ಲಿ ಇದ್ಕೊಂಡೆ ಆಧ್ಯಾತ್ಮಿಕ ಜೀವನನ ಅನುಭವಿಸ್ಬೇಕು. ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಇದನ್ನೆಲ್ಲ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ. ದಿವ್ಯ ಚಕ್ಷುವಿನ ಮೂಲಕ ಬ್ರಹ್ಮರ್ಷಿತ್ವ ಸಿದ್ಧತ್ವ ಬಂದ ನಂತರ ಆ ಒಂದು ದಿವ್ಯ ಜ್ಞಾನದ ಬೆಳಕಿನಲ್ಲಿ ನಾವು ಜೀವನ ಸಕಲ ಸುಖ ಸೌಖ್ಯಗಳನ್ನು ಸಮಯ
ಸ್ಫೂರ್ತಿಯಿಂದ ಕ್ಷಣ ಕ್ಷಣದ ಜಾಗರೂಕತೆಯಿಂದ ನಾವು ಎಲ್ಲಾನು ತಿಳ್ಕೊಳಕ್ಕೆ, ಜ್ಞಾನದಿಂದ ಜೀವಿಸೋದಕ್ಕೆ, ಬುದ್ಧಿ ಬರೋಕೆ ಸ್ಟಾರ್ಟ್ ಆಗುತ್ತೆ. ಅದನ್ನೆಲ್ಲ ನಾವು ಧ್ಯಾನ ಪ್ರಸಾದವೇ ಆತ್ಮವಾಗುತ್ತೆ, ಧ್ಯಾನ ಪ್ರಸಾದವೇ ದಿವ್ಯ ಚಕ್ಷು ಆಗುತ್ತೆ, ದಿವ್ಯ ಚಕ್ಷು ಪ್ರಸಾದವೇ ಬುದ್ಧಿ ಜ್ಞಾನ ಆಗುತ್ತೆ, ಬುದ್ಧಿ ಪ್ರಸಾದ ಸರಿಯಾದ ಪ್ರಾಪಂಚಿಕ ಜೀವನವಾಗುತ್ತೆ ಅಂತ ತಿಳಿಸ್ತಾರೆ. ಎಲ್ಲರಿಗೂ ಧ್ಯಾನ ಬೋಧೆ ಮಾಡುವುದು ಒಬ್ಬ ಬುದ್ಧನ ಲಕ್ಷಣ. ನೀನು ಬರೀ ನೀನಷ್ಟೇ ಮಾಡ್ಕೋಬೇಡ, ಧ್ಯಾನ ಪ್ರಚಾರ ಮಾಡು. ನಿನಗೆ ಎ ಗೊತ್ತಿದ್ಯಾ ಹೇಳ್ಕೊಡು, ಬಿ ಗೊತ್ತಿದ್ಯಾ ಬಿ ಹೇಳ್ಕೊಡು, ಸಿ ಗೊತ್ತಿದ್ಯಾ ಸಿ ಹೇಳ್ಕೊಡು ಅಂತ ಪತ್ರಿಸರು ಧ್ಯಾನಕ್ಕೆ ಬಂದ ತಕ್ಷಣ ಅವ್ರ ಅನುಭವಗಳನ್ನ ತಿಳಿಸಿದ್ರು. ಅನುಭವವೇ ಜ್ಞಾನವಾಗುತ್ತೆ. ಎಲ್ಲಿ ನೀನು ಧ್ಯಾನ ಪ್ರಚಾರ ಮಾಡ್ತೀಯಾ, ಮತ್ತೆ ಹೆಚ್ಚು ಹೆಚ್ಚು ಸ್ವಾಧ್ಯಾಯ ಮಾಡ್ಬೇಕು. ಧ್ಯಾನದ ಜೊತೆ ಬರೀ ಧ್ಯಾನ ಮಾಡಿದ್ರೆ ಸಾಲದು, ಅದ್ರ ಜೊತೆ ಸ್ವಾಧ್ಯಾಯ ಸಜ್ಜನ ಸಾಂಗತ್ಯ ಕೂಡ ಅಷ್ಟೇ ಇಂಪಾರ್ಟೆಂಟು ಅಂತ ಪತ್ರಿಸ್ತಾರೆ, ತಿಳಿಸ್ತಾರೆ. ಎಲ್ಲರಿಗೂ ಜ್ಞಾನ ಮಾದೆ ಮಾಡುವುದೇ ಒಬ್ಬ ಬುದ್ಧನ ಲಕ್ಷಣ ಅಂತ ಅದಕ್ಕೆ ಯಾವ ಬುದ್ಧನು ಮಾಡಬೇಕಾಗಿರೋದು ಏನು ಇಲ್ಲ. ಎಲ್ಲ ಪಿರಮಿಡ್ ಮಾಸ್ಟರ್ಸ್ಗಳೇ ಬುದ್ಧರು. ಅವರೆಲ್ಲ ಪಿರಮಿಡ್ ಮಾಸ್ಟರ್ಸ್ ಯಾರಿದಾರೋ ಅವರೆಲ್ಲ ಬುದ್ಧರು. ಪ್ರಪಂಚವೆಲ್ಲ ಬುದ್ಧರಾಗ್ಬೇಕು, ಪ್ರಪಂಚ ಎಂದೆಂದಿಗೂ ಬುದ್ಧಿಮಯ ಆಗ್ಬೇಕು. ಇದಕ್ಕೆಲ್ಲ ನಮ್ಗೆ ಏನ್ ಬೇಕಪ್ಪ ಅಂದ್ರೆ ಧ್ಯಾನ ಸಾಧನೆ ಬೇಕು. ಧ್ಯಾನ ಅನ್ನೋದನ್ನ ಹೆಚ್ಚು ಮಾಡ್ಬೇಕು. ಆ ಪ್ರಾಪಂಚಿಕ ಜೀವನ ನಾವು ಮೊದ್ಲಿಗೆ ಹೇಳಿದ್ರು, ಪ್ರಾಪಂಚಿಕ ಜೀವನದಲ್ಲಿ ಹೋಗ್ಬೇಕು ಅಂದ್ರೆ ನಾವು ಆಮೆಗಳ ತರ ನನ್ನ ಕಾಲು, ನನ್ನ ಕೈಗಳು, ತಲೆ ತನ್ನೊಳಗೆ ಹೆಂಗೆ ಮಡ್ಚ್ಕೊಂಡು ಇದ್ದಾಗೆ ನಾವು ಕೂಡ ತಮ್ಮ ಇಂದ್ರಿಯಗಳನ್ನೆಲ್ಲ ಮುದ್ರಕೊಂಡು ಇರ್ಬೇಕು. ನಮ್ಮ ಇಂದ್ರಿಯಗಳನ್ನೆಲ್ಲ ಒಳಗಾಕೊಂಡು ನಮ್ಮ ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು, ಮನಸ್ಸನ್ನು ಎಲ್ಲಾನು ಮುದ್ರಕೊಂಡು ಕುಳಿತಾಗ ನಾವು ಅದನ್ನೇ, ಅವಾಗ ಆಮೆ ಯಾವ ತರ ಅದನ್ನೆಲ್ಲ ಕುತ್ಕೊಂಡುತ್ತೋ ಇದನ್ ಮಾಡುತ್ತೋ ಅದೇ ತರ ನಮ್ಮ ಕರ್ಮೇಂದ್ರಿಯಗಳನ್ನು, ಜ್ಞಾನೇಂದ್ರಿಯಗಳನ್ನು ಎಲ್ಲಾನು, ಮನಸ್ಸನ್ನು ಎಲ್ಲಾನು ಮುದ್ರಕೊಂಡು ಕುತ್ಕೊಂಡಾಗ ನಮ್ಗೆ ಧ್ಯಾನ ಸಾಧನೆ ಮಾಡಕ್ಕೆ, ಹೆಚ್ಚು ಧ್ಯಾನ ಸಾಧನೆ ಮಾಡಕ್ಕೆ ಸಾಧ್ಯವಾಗುತ್ತೆ. ಆತ್ಮಜ್ಞಾನ ಬುದ್ಧಿ ಆಗುತ್ತೆ. ಇದಕ್ಕೆಲ್ಲ ಅಂತರಿಂದ್ರಿಯವಾದ ಮನಸ್ಸನ್ನು ಮರ್ಚ್ಕೊಳ್ಬೇಕು ಅಂದ್ರೆ ನಾವು ಹೆಚ್ಚು ಶ್ವಾಸದ ಮೇಲೆ ಗಮನ ಕೊಡಬೇಕು. ಪ್ರಪಂಚ ಜೀವನದಲ್ಲೇ ಇದ್ಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ಇರುವ ಏಕೈಕ ಸೇತುವೆನೆ ಧ್ಯಾನ ಅಂತ ಹೇಳ್ತಾರೆ. ಅಂದ್ರೆ ಇಲ್ಲಿ ಯಾವ ಪೂಜೆ ವ್ರತ ಎಲ್ಲ ಮಾಡಿ ಮುಗಿಸ್ಬಿಟ್ಟಿದ್ಯಾ ಅದ್ರಲ್ಲಿ ಪ್ರಾಪಂಚಿಕ ಜೀವನದಲ್ಲಿ, ಈಗ ನೀನು ಎಲ್ಲ ಬಿಟ್ಟು ಆಧ್ಯಾತ್ಮಿಕ ಜೀವನಕ್ಕೆ ಬರ್ಬೇಕು. ಸಂಸಾರದಲ್ಲೇ ಇದ್ಕೊಂಡು ನಿರ್ವಾಣ ಹೊಂದ್ಬೇಕು. ಮಿಡಲ್ ಪಾತ್ ಅಲ್ಲೇ ಇಟ್ಕೊಂಡು ನಿನ್ನ ಜೀವನನ ಏನು ಅಂತ ತಿಳ್ಕೊಬೇಕು ಅಂತ ತಿಳಿಸ್ತಾ ಇದ್ದಾರೆ ಮಾಸ್ಟರ್ಸ್. ಅಂದ್ರೆ ನಾವ್ ಇದಕ್ಕೆಲ್ಲ ಬೇಕಾಗಿರೋದು ಏನಪ್ಪಾ ಅಂದ್ರೆ ನಮ್ಗೆ ಆಧ್ಯಾತ್ಮಿಕ ಜೀವನ ಸಾಧನೆ ಮಾಡ್ಬೇಕು ಅಂದ್ರೆ ಬೇಕಾಗಿರೋದು ಹೆಚ್ಚು ಧ್ಯಾನ ಜ್ಞಾನ ಬೇಕಾಗುತ್ತೆ ಅಂತ ತಿಳಿಸ್ತಾರೆ. ಅಂದ್ರೆ ನಾವು ಹೆಚ್ಚು ಪ್ರಾಪಂಚಿಕ ಜೀವನದಲ್ಲಿ ಇತ್ಕೊಂಡೇ ಆಧ್ಯಾತ್ಮಿಕ ಜೀವನದಲ್ಲಿ ಮುಂದುವರಿಬೇಕಾಗುತ್ತೆ. ಇದಕ್ಕೆಲ್ಲ ನಾವು ಇರ್ಬೇಕು ಅಂದ್ರೆ ನಾವು ಹೆಚ್ಚು ಧ್ಯಾನ ಸಾಧನೆ ಮಾಡ್ಬೇಕು. ಇನ್ನು ವಿಷಯಾನಂದ, ಭಜನಾನಂದ, ಬ್ರಹ್ಮಾನಂದ ಅದನ್ನೆಲ್ಲಾನು ಪತ್ರಿಸರು ಹೆಚ್ಚು ತಿಳಿಸ್ಕೊಂತ ಬಂದ್ರು. ಅಂದ್ರೆ ನಾವು ಆತ್ಮದೊಂದಿಗೆ ಇದ್ದಾಗ ನಾವು ಜೀವನ ಮಾಡ್ಕೊಂಡು ಆತ್ಮ ಅಂತ ಏನ್ ತಿಳ್ಕೊಂಡು ಅದರಿಂದ ನಾವು ಅದ್ರ ಹಿಂದೆ ಹೋದಾಗ ನಾವು ಹೆಚ್ಚು ಜ್ಞಾನ ಪಡೀಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ತಿಳಿಸ್ತಾರೆ. 2 ಕುದುರೆಗಳ ಸವಾರಿ ಅಂತ ಇಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದಾರೆ ಪತ್ರಿಕೆಗಳು. ಇದನ್ನ ನಾವು ತಿಳ್ಕೊಂಡಾಗ ನಮ್ಮ ಫಸ್ಟ್ ಪ್ರಿಫರೆನ್ಸ್ ಯಾವ್ದಕ್ ಕೊಡ್ಬೇಕು ಅದನ್ನ ತಿಳ್ಕೊಂಡು ಫಸ್ಟ್ ಇನ್ನಿಂಗ್ಸ್ ಪ್ರಾಪಂಚಿಕ ಜೀವನ ಆಯ್ತು, ಸೆಕೆಂಡ್ ಇನ್ನಿಂಗ್ಸ್ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಿದೀವಿ. ಆಧ್ಯಾತ್ಮಿಕ ಜೀವನದಲ್ಲಿ ನಾವು ಹೇಗೆ ಸಾಧನೆ ಮಾಡ್ಬೇಕು ಅನ್ನೋದನ್ನ ಇಲ್ಲಿ ಪತ್ರಿಸರು ಅದ್ಭುತವಾಗಿ ತಿಳಿಸಿದ್ದಾರೆ ಮಾಸ್ಟರ್ಸ್. ಥ್ಯಾಂಕ್ ಯು ಮಾಸ್ಟರ್ಸ್. ಥ್ಯಾಂಕ್ ಯು ಮೇಡಮ್. ಧನ್ಯವಾದಗಳು. ಅದ್ಭುತವಾಗಿ ತಿಳಿಸಿದಿರಿ. ಈ ಪ್ರಾಪಂಚಿಕ ಜೀವನ ಮತ್ತೆ ಆಧ್ಯಾತ್ಮಿಕ ಜೀವನ ಹೇಗೆ ನಡ್ಸ್ಕೊಳ್ಳೋದು, ಇದು 2 ಕುದುರೆಗಳು ಸವಾರಿ ಅಂದ್ರೆ ಸೊ ಈಗ ಅರ್ಥ ಆಯ್ತು. ಸೊ 2 ಕುದುರೆಗಳು ಯಾವುದು ಅಂತ, ಒಂದು ಪ್ರಾಪಂಚಿಕ ಜೀವನ ಮತ್ತೆ ಒಂದು ಆಧ್ಯಾತ್ಮಿಕ ಜೀವನ. 2ರಲ್ಲಿ ನಾವು ಯಾವ ತರ ಸವಾರಿ ಮಾಡ್ಬೋದು. ಸೊ ಅದ್ಭುತವಾಗಿ, ವಿವರವಾಗಿ, ಸವಿವರವಾಗಿ, ವಿಶಾಲವಾಗಿ ತಿಳಿಸ್ಕೊಟ್ಟಿದ್ರು. ಅದಕ್ಕೂ ಧನ್ಯವಾದಗಳು. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಈಗ ಅದ್ಭುತವಾದ ಪ್ರವಚನ ಆಯ್ತು. ದಯವಿಟ್ಟು ನಿಮ್ಮ ಪ್ರಶ್ನೆಗಳು, ನಿಮ್ಮ ಅನುಭವ ಹಂಚಿಕೆ ಮಾಡ್ಕೊಂಡು ಹೋಗಿ. ಈಗ ದೀಪಾ ಅವರು ಪ್ರಶ್ನೋತ್ತರ ನಡೆಸ್ತಾರೆ. ರೈಟ್. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ. 2 ವಿಷಯಗಳ ಮೇಲೆ ಸವಾರಿ ಪರಿಪೂರ್ಣವಾಗಿ ನೀವು ತುಂಬಾ ಚೆನ್ನಾಗಿ ಹೇಳಿದ್ರಿ ಮೇಡಮ್. ಒಂದು ನಮ್ಮ ಜೀವನ ಒಂದು ಕುದುರೆ ತರ ಯಾವಾಗ್ಲೂ ಇರ್ಬೇಕು. ಅದ್ರಲ್ಲಿ 50% ಆಧ್ಯಾತ್ಮದಲ್ಲಿ ಇರ್ಬೇಕು, 50% ಪ್ರಾಪಂಚಿಕದಲ್ಲಿ ಇರ್ಬೇಕು ಅಂತ ತುಂಬಾ ಚೆನ್ನಾಗಿ ಹೇಳಿದ್ರಿ. ಮತ್ತೆ
ಶಕ್ತಿ, ಪ್ರಜ್ಞೆ, ಜ್ಞಾನ ಅನ್ನೋದು 3 ಸೇರಿದ್ರೇನೆ ನಮ್ದು ಆತ್ಮಸ್ಥಿತಿ ಹೊಂದ್ತೀವಿ ಅಂತ ಹೇಳಿದ್ರಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಆಧ್ಯಾತ್ಮಿಕ ಮಾರ್ಗದಲ್ಲಿ ನಾವು ಎಲ್ಲಾನು ಕಲಿತೀವಿ. ಮತ್ತೆ ನಾವು ಬ್ರಹ್ಮಾನಂದದಲ್ಲಿ ಇರ್ಬೇಕು ಯಾವಾಗ್ಲೂನು ಅನ್ನೋದು ತುಂಬಾ ಚೆನ್ನಾಗಿತ್ತು ಮೇಡಮ್. ನೆಗೆಟಿವ್ ಯೋಚನೆಗಳನ್ನ ಬಿಡ್ಬೇಕು, ಯಾವಾಗ್ಲೂ ಪಾಸಿಟಿವ್ ಆಗಿರ್ಬೇಕು. ಧ್ಯಾನ ಪ್ರಸಾರವೇ ಬುದ್ಧನ ಲಕ್ಷಣ ಅಂತ ಹೇಳಿದ್ರಿ ಮೇಡಮ್. ಅದ್ಭುತವಾಗಿತ್ತು. ಯಾಕಂತಂದ್ರೆ ನಮ್ಮ ಒಂದು ಜಗತ್ತು ಬುದ್ಧ ಜಗತ್ತು ಆಗ್ಬೇಕು. ನಿಮ್ದು ಹಿಂದ್ಗಡೆ ಇರೋದು ಬ್ಯಾನರ್ ತುಂಬಾ ಚೆನ್ನಾಗಿದೆ ಮೇಡಮ್. ಬುದ್ಧನ್ ತುಂಬಾ ಖುಷಿ ಆಯ್ತು ನೋಡ್ಲಿಕ್ಕೆ. ತುಂಬಾ ಚೆನ್ನಾಗಿದೆ ಮೇಡಮ್. ಥ್ಯಾಂಕ್ಸ್ ಮೇಡಮ್. ನಾವ್ ಯಾವಾಗ್ಲೂನು ಆಮೆಯ ಹಾಗೆ ನಮ್ಮ ಇಂದ್ರಿಯಗಳನ್ನ ಎಲ್ಲಾನು ನಾವು ಹತೋಟಿಯಲ್ಲಿ ಇಟ್ಕೋಬೇಕು. ಅವಾಗ ನಾವು ಆಧ್ಯಾತ್ಮಿಕ ದಾರಿಯಲ್ಲಿ ನಾವು ಹೋಗ್ತೀವಿ ಅನ್ನೋದು ತುಂಬಾ ಒಳ್ಳೆಯ ವಿಷಯ. ನಾವು ಆಮೆ ತರ ಜೀವನ ಮಾಡ್ಬೇಕು ಅಂತ ಅನ್ಕೊಂಡ್ವಿ. ಅದಕ್ಕೇನೆ ಆಮೆಗ್ ಜಾಸ್ತಿ ಆಯುಷ್ ಇರುತ್ತೆ. ಯಾಕಂತಂದ್ರೆ ಅದು ಎಲ್ಲಾನು ಕಂಟ್ರೋಲ್ ಮಾಡ್ಕೊಳ್ಳುತ್ತೆ. ಅದಕ್ಕೆ ಆಯುಸ್ಸು ಜಾಸ್ತಿ. ಥ್ಯಾಂಕ್ ಯು ಮೇಡಮ್. ಈಗ ಒಂದು 10 ನಿಮಿಷ ಪ್ರಶ್ನೋತ್ತರ ಇರುತ್ತೆ ಮೇಡಮ್. ನಮ್ಮ ಮಾಸ್ಟರ್ಸ್ ಎಲ್ಲ ಪ್ರಶ್ನೆಗಳನ್ನ ಕೇಳ್ತಾರೆ. ಅದಕ್ಕೆ ನೀವು ಉತ್ತರವನ್ನ ಹೇಳ್ಬೇಕು ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ಮಾಸ್ಟರ್ಸ್ ಕ್ವಶನ್ಸ್ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಕ್ವಶನ್ಸ್ ಇಲ್ಲ ಅಂದ್ರೆ ಅನುಭವ ಹಂಚಿಕೆ. ಇವತ್ತಿನ ಕಾರ್ಯಕ್ರಮ ಬಗ್ಗೆ ಒಂದು ಲೈನ್ ಅಲ್ಲಿ ಅವ್ರ ಅನುಭವ ಹಂಚ್ಕೋಬಹುದು. ಮಾಸ್ಟರ್ಸ್, ಒಂದು ಪ್ರಶ್ನೆಗೆ ಒಂದು ಉತ್ತರ ಅಂತ ಇರುತ್ತೆ. ಈ ಪ್ರಶ್ನೆ ಮತ್ತೆ ಉತ್ತರ ಅನ್ನೋದು ಸಹ 2 ಕುದುರೆಗಳು ಇದ್ದ ಹಾಗೆ. ಒಂದ್ ಪ್ರಶ್ನೆ ಎಲ್ಲಿರುತ್ತೋ ಅಲ್ಲಿ ಉತ್ತರ ಇದ್ದೇ ಇರುತ್ತೆ. ನಿಮ್ಮ ಪ್ರಶ್ನೆಗೆ ಉತ್ತರ ಸಿಗ್ಬೇಕು ಅಂದ್ರೆ ರಶ್ಮಿ ಮೇಡಮ್ ನ ಪ್ರಶ್ನೆ ಕೇಳಿ. ಇಲ್ಲ ಅಂತಂದ್ರೆ ನಿಮ್ಮ ಒಂದು ಅನುಭವ ಏನ್ ಅನಿಸ್ತು, ಇದನ್ನ ಕೇಳಿದಾಗ ಏನ್ ಅನಿಸ್ತು ಅನ್ನೋದನ್ನ ಸಹ ನೀವು ಶೇರ್ ಮಾಡ್ಕೋಬೇಕಾಗುತ್ತೆ. ಯಾಕಂದ್ರೆ ಯಾವಾಗ್ಲೂ ಹೇಳ್ತಾರೆ, ನಾವ್ ಅನುಭವ ಹಂಚಿದಾಗ ಮಾತ್ರ ನಮ್ದು ಜ್ಞಾನ ಜಾಸ್ತಿ ಆಗುತ್ತೆ ಅಂತ. ದಯವಿಟ್ಟು ಎಲ್ಲಾರು ನಿಮ್ಮ ಒಂದು ಅನುಭವನ ಶೇರ್ ಮಾಡಿ ಅಂತ ನಾನು ನಿಮ್ಮಲ್ಲಿ ಕೇಳ್ಕೊಂತೀನಿ. ಪ್ರತಿ ಸರಿ ಹೇಳಿಕೆ ಯಾರು ಇಲ್ಲಿ ಸಣ್ಣ ಮಕ್ಳಿಲ್ಲ, ಎಲ್ಲರೂ ದೊಡ್ಡವರೇ ಇದ್ದೀರಾ. ಯಾರ್ಯಾರು ಕೇಳ್ಬೇಕು ಅಂತ ಇದೆಯಲ್ಲ ಅವ್ರು ಸ್ವಲ್ಪ ಹ್ಯಾಂಡ್ ರೈಸ್ ಮಾಡಿ. ಯಾಕಂತಂದ್ರೆ ಟೈಮ್ ವೇಸ್ಟ್ ಮಾಡ್ಬಾರ್ದು. ಟೈಮ್ ಇಸ್ ವೆರಿ ಪ್ರೀಶಿಯಸ್ ಅಲ್ಲ. ಯಾಕಂದ್ರೆ ಗುರುಜಿನೂ ಪಾಪ ಬೇರೆ ಕಡೆ ಹೋಗ್ಬೇಕಾಗಿರುತ್ತೆ, ಮೇಡಮ್ ಬಂದಿರ್ತಾರೆ, ಅವ್ರದ್ದು ಬೇರೆ ಕೆಲ್ಸ ಇರುತ್ತೆ. ದಯವಿಟ್ಟು ಪ್ರಶ್ನೆಗಳು ಕೇಳೋರು ಬೇಗ ಹ್ಯಾಂಡ್ ರೈಸ್ ಮಾಡಿ. 10 ನಿಮಿಷದಲ್ಲಿ ನಾವು ಮುಗಿಸೋಣ ಕ್ವಶನ್ ಆನ್ಸರ್ ಸೆಷನ್. ಓಕೆ, ಲಕ್ಷ್ಮೀದೇವಿ ಮೇಡಮ್ ಮಾತಾಡಿ, ಅನ್ಮ್ಯೂಟ್ ಮಾಡ್ತೀನಿ. ಮಾತಾಡಿ ಮಾ. ಮ್ಯೂಟ್ ಆಗಿದ್ದಾರೆ ಮೇಡಮ್. ನಮಸ್ತೆ ಮೇಡಮ್, ಎಲ್ರಿಗೂ ನಮಸ್ಕಾರ. ಪ್ರಶ್ನೆ ಏನಿಲ್ಲ ಮೇಡಮ್, ನಿಮ್ಮ ಮಾತುಗಳು ತುಂಬಾನೇ ಚೆನ್ನಾಗಿದೆ ಮೇಡಮ್. ನಾವು 2 ಕುದುರೆ ಮೇಲೆ ಹೋಗೋದು ಹೇಗೆ ಅಂತ ಯೋಚನೆ ಮಾಡ್ತಾ ಇದ್ದೋ. ಯಾಕಂದ್ರೆ 2 ಕುದುರೆ ಮೇಲಿಂದ 2 ಕುದುರೆ ಮೇಲೆ ಹೋಗೋದು ತುಂಬಾ ಕಷ್ಟ ಅನ್ಕೊಂಡಿದ್ದು. ಆದ್ರೆ ನೀವು 2 ಕುದುರೆ ಮೇಲೂ ನಾವ್ ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬಹುದು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಹೇಳ್ಕೊಟ್ಟಿದ್ದಾರೆ ಮೇಡಮ್. ತುಂಬಾ ಧನ್ಯವಾದಗಳು. ಯಾಕಂದ್ರೆ 2 ಕುದುರೆ ಕಷ್ಟ ಆಗುತ್ತೆ. ಹೇಗೆ 2 ಕುದುರೆ 2 ದೋಣಿ ಮೇಲೆ ಕಳ್ಕೊಂಡು ಹೋಗೋದು ತುಂಬಾ ಕಷ್ಟ. ಆದ್ರೆ ಅದನ್ನ ನೀವು ಯಾವ ರೀತಿ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಅನ್ನೋದನ್ನ ತುಂಬಾ ಅದ್ಭುತವಾಗಿ ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ ಮೇಡಮ್. ತುಂಬಾ ಧನ್ಯವಾದಗಳು. ನಮಸ್ತೆ ಮೇಡಮ್. ಥ್ಯಾಂಕ್ ಯು ಮೇಡಮ್. ನಮಸ್ತೆ. ಥ್ಯಾಂಕ್ ಯು ಮೇಡಮ್. ಮತ್ತೆ ಪ್ರಶ್ನೆಗಳು ಕೇಳೋರು ಹ್ಯಾಂಡ್ ರೈಸ್ ಮಾಡಿ, ಇಲ್ಲ ಅನುಭವ ಶೇರ್ ಮಾಡಿ. ಮಧುರಾ ಹೆಗ್ಡೆ ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಎಲ್ರಿಗೂ ಶುಭೋದಯ, ಎಲ್ರಿಗೂ ನಮಸ್ತೆ. ಇವತ್ತಿನ 2 ಕುದುರೆಗಳ ಸವಾರಿಗಳು ಮಧುಶ್ರೀ ಮೇಡಮ್ ಅದ್ಭುತವಾಗಿ ತಿಳಿಸಿದ್ದಾರೆ. ನಾವು ಅಂದ್ರೆ ಏನು ಕೇಳೋಂಗೆ ಇಲ್ಲ, ಅಂದ್ರೆ ಪ್ರತಿಯೊಂದನ್ನು ಪಿನ್ ಟು ಪಿನ್ ಹೇಳಿದ್ದಾರೆ. ಅಂದ್ರೆ ಎರಡನ್ನು ನಾವು ಹೇಗೆ ಬ್ಯಾಲೆನ್ಸ್ ಮಾಡ್ಕೊಂಡು ಹೋದ್ರೆ ಅಂದ್ರೆ ಎರಡರಲ್ಲೂ ನಾವು ಮುಂದೆ ಹೋಗ್ಬೋದು ಅನ್ನೋದನ್ನ ನಮ್ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ತುಂಬಾ ಚೆನ್ನಾಗಿ ನಮ್ ಜೀವನನ ಒಂದು ಸಂತೋಷದಾಯಕವಾಗಿ ಇಟ್ಕೋಬಹುದು ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ ಮೇಡಮ್. ನಿಮ್ಮ ಒಂದು ಜ್ಞಾನೋದಯಗೆ ನನ್ನ ಕಡೆಯಿಂದ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ತುಂಬಾ ಚೆನ್ನಾಗಿತ್ತು. ನಾವು ಕೇಳೋದೇ ಬೇಕಾಗಲ್ಲ ಮೇಡಮ್, ಅಂದ್ರೆ ಅಷ್ಟು ಚೆನ್ನಾಗಿ ಹೇಳಿದೀರಾ ನೀವು. ಕ್ವಶನ್ನೇ ಹೊರಡ್ತಾ ಇಲ್ಲ, ಏನ್ ಕೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ ಮೇಡಮ್. ಥ್ಯಾಂಕ್ ಯು ಎಲ್ರಿಗೂ, ಎಲ್ಲ ಮಾಸ್ಟರ್ಸ್ಗೂ ಥ್ಯಾಂಕ್ ಯು. ಅಷ್ಟು ಅದ್ಭುತವಾಗಿ ನಮ್ ಪತ್ರಿ ಸರ್ ತಿಳಿಸಿದ್ದಾರೆ ಮೇಡಮ್. ನಾವು ಹೌದು, ಎಲ್ಲೂ ಗೊಂದಲ ಆಗೋದೇ ಬೇಡ, ಯಾವ ತರದ್ದು ಕನ್ಫ್ಯೂಸೇ ಬೇಡ. ನೀವು ಹೌದು, ಈ ನಾವು ಆಧ್ಯಾತ್ಮಿಕ ಅನ್ಕೊಂಡಿದ್ವಿ ಜೀವನದಲ್ಲಿ ಅಂದ್ರೆ ಆಧ್ಯಾತ್ಮಿಕ ಅಂದ್ರೆ ಜೀವನ ತಲುಪಿದ್ದೀರಾ. ಇಲ್ಲಿ ಏನ್ ಮಾಡ್ಬೇಕು, ಪ್ರಾಪಂಚಿಕ ಜೀವನದಲ್ಲಿ ಏನ್ ಮಾಡ್ಬೇಕು, ಪ್ರಾಪಂಚಿಕ ಜೀವನದಲ್ಲಿ ಇದ್ಕೊಂಡು ಸಂಸಾರದಲ್ಲಿ ನಿರ್ವಾಣ ಹೊಂದ್ಕೊಂಡೆ ಹೌದೌದು ಜೀವನನ ಮುಂದುವರ್ಸ್ಬೇಕು ಅನ್ನೋದೇ ಹೌದು, ಪತ್ರಿ ನಾವು ಅದೇ ಅನ್ಕೊಂಡಿದ್ವಿ. ಪ್ರಾಪಂಚಿಕ ಮತ್ತು ಆಧ್ಯಾತ್ಮಿಕದ ತೊಳಲಾಟದಲ್ಲಿ ಇದ್ವಿ. ಅಂದ್ರೆ ಈಗ ಯಾವ್ದ್ರಲ್ಲಿ ಮುಂದೋದ್ರೆ ಒಂದಿಂದ ಉಳಿದು ಬಿಡ್ತೀವೋ ಅಥವಾ ನಮ್ಮ ಹತ್ರ ನೆಡ್ಸ್ಕೊಂಡು ಹೋಗಕ್ಕಾಗುತ್ತಾ ಇಲ್ವೋ ಅಂತ. ಅದೇ ನಾವು ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಎಲ್ಲದೂ ಸಾಧ್ಯ ಆಗುತ್ತೆ. ಈಗ ಶರೀರ ಮತ್ತು ಮನಸ್ಸುಗಳನ್ನ ಹೇಗೆ ಇದ್ ಮಾಡ್ಕೊಳ್ತೀವೋ ಅದೇ ತರ ಇದನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ನಾವು ಮುಂದೆ ಹೋಗ್ಲಿಕ್ಕೆ ಒಂದು ಅದ್ಭುತ ದಾರಿ ಮೇಡಮ್. ಇದು ತುಂಬಾ ಚೆನ್ನಾಗಿ ಹೇಳಿದ್ದೀರಾ. ನಿಮ್ದು ಪೋಸ್ಟರ್ಸ್ ಅಂತೂ ತುಂಬಾ ಅದ್ಭುತವಾಗಿದೆ. ಅದೇ ಒಂಥರ ನಮ್ಗೆ
ಚೈತನ್ಯ ಕೊಡ್ತಾ ಇದೆ ಮೇಡಮ್. ತುಂಬಾ ಥ್ಯಾಂಕ್ ಯು, ತುಂಬಾ ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅಂದ್ರೆ ನಾವು ಪ್ರಾಪಂಚಿಕ ಜೀವನದಲ್ಲಿ ಬರೀ ಕಲರ್ ಬಟ್ಟೆಗಳನ್ನ ಹಾಕೊಂತೀವಿ. ಅದೇ ತರ ಆಧ್ಯಾತ್ಮಿಕ ಜೀವನದಲ್ಲಿ ಬಂದಿದ ತಕ್ಷಣ ನೀನ್ ಕಾಷಾಯ ವಸ್ತ್ರ ಧರಿಸ್ಬೇಕಾಗಿಲ್ಲ ಅಂತ ಹೇಳಿಲ್ಲ ಪತ್ನಿ ಸರ್. ಸಂಸಾರದಲ್ಲೇ ಆ ಕಲರ್ಫುಲ್ ಬಟ್ಟೆ ಹಾಕೊಂಡೇನೆ ನಿನ್ನ ಜೀವನನ ಮುಂದುವರ್ಸ್ಬೇಕು. ಪ್ರಾಪಂಚಿಕ ಜೀವನದಲ್ಲೇ ನೀನು ಇದ್ಕೊಂಡು ಆಧ್ಯಾತ್ಮಿಕ ಜೀವನದಲ್ಲಿ ಇರ್ಬೇಕು ಅನ್ನೋದೇ ಪತ್ರಿ ಸರ್. ಇಲ್ಲಿ ಸಕಲವೂ ಸಾಧ್ಯ ಅಂತ ಪತ್ರಿ ಸರ್ ಹೇಳ್ದಂಗೆ ನಾವು ಎಲ್ಲಾನು ಸಾಧ್ಯ ಆಗುತ್ತೆ. ಅದಕ್ಕೆ ಬೇಕಾಗಿರೋದು ನಮ್ ಡೆಡಿಕೇಶನ್, ನಮ್ಮ ಜ್ಞಾನ ಬೇಕು. ಅದಕ್ಕೆಲ್ಲ ಏನು ಹೆಚ್ಚು ಹೆಚ್ಚು ಧ್ಯಾನ ಸಾಧನೆ ಮಾಡಿದಾಗ ಎಲ್ಲಾನು ಸಾಧ್ಯ ಆಗುತ್ತೆ ಅಂತ ಪತ್ರಿ ಸರ್ ಕಾನ್ಸೆಪ್ಟ್. ಅವ್ರ ಕಾನ್ಸೆಪ್ಟ್ಗಳೇ ಹಂಗೆ, ಒಂದಕ್ಕೂ ಎಲ್ಲಾನು ಅಂತರಾರ್ಥನೇ ಬೇರೆ ತರ ಇರುತ್ತೆ ಮಾಸ್ಟರ್ಸ್. ಅದನ್ನ ನಾವು ತಿಳಿಬೇಕು. ಅದಕ್ಕೆ ಹೆಚ್ಚು ಹೆಚ್ಚು ಸ್ವಾಧ್ಯಾಯ ಅನ್ನೋದು ಅವಶ್ಯಕತೆ ಅಂತ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮೀಕಾಂತ್ ಅಮ್ಮ ಮಾತಾಡಿ ಮೇಡಮ್. ನಮಸ್ತೆ ಮ್ಯಾಮ್. ನಮಸ್ತೆ. ಈಗ ಮೇಡಮ್ ಅವ್ರು ಹೇಳಿದಾಗೆ ಆಧ್ಯಾತ್ಮಿಕ ಜೀವನ ಮತ್ತು ನಮ್ಮ ಪ್ರಾಪಂಚಿಕ ಜೀವನ ಎರಡನ್ನೂ ಸಮತೋಲನವಾಗಿ ತಗೊಂಡು ಹೋಗೋದ್ರಿಂದ ಏನಾಗುತ್ತೆ ಅಂತ ಇದು ನಮ್ಗೆ ಅನುಭವ. ಯಾಕಂದ್ರೆ ಮೊದ್ಲಿಂದ ನಾವೇನ್ ಅನ್ಕೊಂಡಿದ್ದು, ಯಾರಾದ್ರೂ ಏನಾದ್ರೂ ಗಲಾಟೆ ಮಾಡಿದ್ರೆ ನಾನ್ ಸನ್ಯಾಸಿಯಾಗಿ ಹೋಗ್ಬಿಡ್ತೀನಿ, ಮನೆ ಬಿಟ್ಟು ಹೋಗ್ಬಿಡ್ತೀನಿ ಅಂತ ಇದ್ರು ಜನ. ಆದ್ರೆ ಈಗ ನಾವು ಈ ಒಂದು ಏನು ಧ್ಯಾನದ ಒಂದು ಫೀಲ್ಡ್ಗೆ ಬಂದ್ಮೇಲೆ ಅನ್ಸುತ್ತೆ, ನಾವು ಇದನ್ನ ಮೊದ್ಲೇ ಕಲ್ತಿದ್ರೆ ಇನ್ನೂ ಸಂಸಾರದಲ್ಲಿ ಇನ್ನೂ ಒಂದು ಒಳ್ಳೆ ಸಾಮರಸ್ಯದಿಂದ ಇರ್ಬಹುದಾಗಿತ್ತೇನೋ ಅಂತ ಹೇಳಿ. ಆದ್ರೂ ವೇಳೆ ಏನು ಮೀರಿಲ್ಲ. ಈಗ ನಾವು ಅದರ ಬಗ್ಗೆ ಅರ್ಥಕೊಂಡಿದ್ದೀವಿ. ಇದು ನನ್ನ ಅನುಭವ. ಸಂಸಾರದಲ್ಲಿ ಇದ್ದುಕೊಂಡೇ ನಾವು ಈ ಧ್ಯಾನ ಇರ್ಬೋದು, ಸ್ವಾಧ್ಯಾಯ, ಸತ್ಸಂಗಗಳನ್ನು ಕೇಳ್ತಾ ತುಂಬಾ ಬದಲಾವಣೆ ಆಗಿದ್ದೀವಿ. ಇದನ್ನ ನಾವು ನಮ್ಮ ಕುಟುಂಬದವರಿಗೆ, ನಮ್ಮ ಕುಟುಂಬದಲ್ಲಿರೋ ಅವ್ರಿಗೆಲ್ಲಾನು ಹೇಳ್ತಾ ಇದ್ರೆ ಅವ್ರು ನಮ್ಗಿಂತ ಬೇಗ ಇದನ್ನ ಅರ್ಥಕೊಂಡು ಎರಡನ್ನೂ ಬ್ಯಾಲೆನ್ಸ್ ಮಾಡ್ಕೊಂಡು ಒಂದು ಸಾಮರಸ್ಯದ ಜೀವನ ನಡೆಸೋದಕ್ಕೆ, ಸೊಸೈಟಿಯಲ್ಲಿ ಒಂದು ಸಾಮರಸ್ಯದ ಬೆಳವಣಿಗೆ ಆಗ್ಲಿಕ್ಕೆ ಅನುಕೂಲ ಆಗುತ್ತೆ ಅಂತ ಹೇಳಿ ನಮಗೆ ಹೃತ್ಪೂರ್ವಕ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಆತ್ಮದೊಳಗೆ ಆತ್ಮವಾಗಿ ಜೀವಿಸುವುದೇ ಆಧ್ಯಾತ್ಮ. ಅದನ್ನ ಅದ್ಭುತವಾಗಿ ಮೇಡಮ್ ಹೇಳಿದ್ದಾರೆ. ಥ್ಯಾಂಕ್ ಯು ಮೇಡಮ್. ಲಲಿತಾ ಮೇಡಮ್ ಮಾತಾಡಿ. ಥ್ಯಾಂಕ್ ಯು ಸೋ ಮಚ್ ಮೇಡಮ್, ಅವಕಾಶ ಕೊಟ್ಟಿದ್ದಕ್ಕೆ. ಸೊ ಅನುಭವ ಅಂತಂದ್ರೆ ಮೊದಲನೇ ಇವತ್ತೇ ನಾನು ಜಾಯಿನ್ ಆಗಿದ್ದು. ಆಕ್ಚುಲಿ ಗ್ರೂಪ್ ಅಲ್ಲಿ ಇದ್ದೆ. ಸೊ ಪ್ರತಿದಿನ ಇವಾಗ ಹೇಳಿದ್ರು ಮೇಡಮ್ ಆ ಒಂದು 2 ಕುದುರೆ ಸವಾರಿ ಮಾಡೋದ್ರಲ್ಲಿ ಅಂತಂದೇಳಿ ಅದ್ರ ಬಗ್ಗೆ ಅದ್ಭುತವಾಗಿ ತಿಳಿಸ್ಕೊಟ್ರಿ ಮೇಡಮ್. ಸೊ ಯಾಕಂದ್ರೆ ಈಗ ಆಲ್ರೆಡಿ ನಾವು 100% ಕೂಡ ಅದಕ್ಕೆ ಕೊಟ್ಟಿದ್ವಿ. ಅಂದ್ರೆ ಎಲ್ಲೋ ಒಂದು 1/4% ಮಾತ್ರ ನಾವು ಧ್ಯಾನಕ್ಕೆ ಅಂತ ಇದ್ ಮಾಡಿದ್ವಿ. ಅಂದ್ರೆ ಧ್ಯಾನ ಅಂದ್ರೆ ನನಗೆ ತುಂಬಾನೇ ಇಷ್ಟ. ಅದೇ ಅಲ್ಲಿ ಕೊಡ್ಲಿಕ್ಕೆ ಸಮಯನೇ ನನಗೆ ಆಗ್ತಾ ಇರ್ಲಿಲ್ಲ. ಇವತ್ತು ಪೂರ್ತಿನೂ ನಾನು ಕೇಳಿಸ್ಕೊಂಡೆ. ತುಂಬಾನೇ ಅದ್ಭುತವಾಗಿತ್ತು. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ಕೂಡ ನಮ್ಮಲ್ಲಿ ಇತ್ತು ಅಂತಂದ್ರೆ ಖಂಡಿತವಾಗ್ಲೂ ನಾವು 2 ಕುದುರೆಯನ್ನು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಲಿಕ್ಕೆ ಇನ್ನೂ ಹೆಚ್ಚಾಗಿ ಅವಕಾಶ ಸಿಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಮೇಡಮ್. ತುಂಬಾ ಚೆನ್ನಾಗಿತ್ತು. ಧನ್ಯವಾದಗಳು. ಹೌದು ಮಾಸ್ಟರ್ಸ್, ಇಲ್ಲಿ ಟೈಮ್ ಇಲ್ಲ ಅಂತಾರಲ್ಲ, ಟೈಮ್ ಇಲ್ಲ ಅಲ್ಲ ಮೇಡಮ್, ಅವ್ರಿಗೆ ಟೈಮ್ ಬಂದಿರಲ್ಲ. ಟೈಮ್ ಬರ್ಬೇಕು ಅಂದ್ರೆ ಪ್ರಾಪಂಚಿಕ ಜೀವನದಿಂದ ಆಧ್ಯಾತ್ಮಿಕ ಜೀವನಕ್ಕೆ ಬರೋಕೆ ಅಂದ್ರೆ ಟೈಮ್ ಬರ್ಬೇಕು. ಟೈಮ್ ಬಂದಿದೆ ಮೇಡಮ್. ಇವಾಗ ಹೆಚ್ಚೆಚ್ಚು ಸಾಧನೆ ಮಾಡ್ಬೇಕಲ್ಲ ಇಷ್ಟೇ ಈಗ. ಥ್ಯಾಂಕ್ ಯು ಮೇಡಮ್. ಓಕೆ ಮೇಡಮ್, ಖಂಡಿತವಾಗ್ಲೂ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ನಮ್ಮ ಜೀವನವೇ 2 ಕುದುರೆಗಳ ಸವಾರಿ. ಅದನ್ನ ಚೆನ್ನಾಗಿ ನಾವು ತಿಳ್ಕೊಂಡಿದೀವಿ ಇವತ್ತಿನ ಕ್ಲಾಸ್ ಅಲ್ಲಿ. ಥ್ಯಾಂಕ್ಸ್ ಮೇಡಮ್. ಅಶ್ವಿನಿ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ಕಾರ ಸರ್. ನಮಸ್ಕಾರ ಆಲ್ ಮಾಸ್ಟರ್ಸ್. ಮೇಡಮ್, ಬೆಳ್ಳಂಬೆಳಿಗ್ಗೆ ಎಷ್ಟು ಅದ್ಭುತವಾದ ವಿಚಾರ ತಿಳಿಸ್ಕೊಟ್ರೆ ಅಂತ ಅಂದ್ರೆ, ನಿಮ್ಮ ಹಿಂದ್ಗಡೆ ಇರೋ ಆ ಬುದ್ಧ ದೇವನ್ ನೋಡ್ತಾ ಇದ್ರೆ ಇಡೀ ಪ್ರಪಂಚನೇ ಬುದ್ಧ, ಅವ್ರ ಕೆಳಗಡೆ ನಾವಿದೀವಿ ಅಂತ ಕಾಣಿಸುತ್ತೆ. ಅಷ್ಟು ಚೆನ್ನಾಗಿರೋ ಒಂದು ಬುದ್ಧನ್ ಫೋಟೋ ಹಾಕೊಂಡ್ ಬಂದಿದ್ದೀರಾ. ಥ್ಯಾಂಕ್ ಯು ಮೇಡಮ್. ECW ಅಂತ ಹೇಳಿದ್ರಿ, ಎನರ್ಜಿ ಕಾನ್ಶಿಯಸ್ ವಿಸ್ಡಮ್, ಇದ್ರ ಬಗ್ಗೆ ತಿಳಿಸ್ಕೊಟ್ರಿ. 2 ಕುದುರೆಗಳ ಸವಾರಿ ಅಂತಂದ್ರೆ ಏನಪ್ಪಾ ಇದು ಅನ್ನೋದು ಮೈಂಡ್ ಅಲ್ಲಿ ಇತ್ತು ರಾತ್ರಿನೇ. ಇವಾಗ ಕ್ಲಿಯರ್ ಮಾಡ್ಕೊಟ್ರಿ. ಧ್ಯಾನ ಮಾಡಿದ್ರೆ ಏನಪ್ಪಾ, ಧ್ಯಾನ ಮಾಡ್ಕೊಂಡೇ ಕೂತ್ಕೊಂಡ್ಬಿಡ್ಬೇಕಾ, ನಾವು ಸನ್ಯಾಸಿಗಳು ಆಗ್ಬಿಡ್ತೀವಿ ಅನ್ನೋದು ಮೈಂಡ್ ಅಲ್ಲಿ ಇತ್ತು. ಆದ್ರೆ ಇವತ್ತಿನ ಕಾನ್ಸೆಪ್ಟ್ ನಿಮ್ಮಿಂದ ತಿಳಿದ ಮೇಲೆ ಇದೆಲ್ಲ ಇವತ್ತು ಕ್ಲಿಯರ್ ಆಗಿದೆ ಮೇಡಮ್. ತುಂಬಾ ಅದ್ಭುತವಾದ ವಿಚಾರಗಳನ್ನ ತಿಳಿಸ್ಕೊಟ್ರಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಥ್ಯಾಂಕ್ಸ್ ಮೇಡಮ್.
ಈಗ ಶಕ್ತಿ, ಪ್ರಜ್ಞೆ, ಜ್ಞಾನ ಮೂರು ಸೇರಿದ್ರೆ ನಮ್ದು ಪರಿಪೂರ್ಣ ಒಂದು ಸ್ಥಿತಿ, ಆತ್ಮಸ್ಥಿತಿ, ಉನ್ನತ ಸ್ಥಿತಿ ಅಂತ ಮೇಡಮ್ ಅದನ್ನ ತುಂಬಾ ಚೆನ್ನಾಗಿ ಹೇಳಿದ್ದಾರೆ. ಅದಕ್ಕೆ ಒಂದು ಟ್ರಯಾಂಗಲ್ ಶೇಪ್ ಅಲ್ಲಿ ಅದನ್ನ ಪಿರಮಿಡ್ ರೂಪದಲ್ಲಿ ಅದನ್ನ ಆತ್ಮಸ್ಥಿತಿಗೆ ಅದನ್ನ ಹೋಲಿಸಿದ್ದಾರೆ. ಅದಕ್ಕೋಸ್ಕರ ಅದು ಲೋಗೋ ಆ ತರ ಇಟ್ಟಿದ್ದಾರೆ ಅಂತ ಮೇಡಮ್ ತುಂಬಾ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡಿದ್ದಾರೆ. ಥ್ಯಾಂಕ್ಸ್ ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಇನ್ನು ಯಾರ್ದಾದ್ರು ಕ್ವಶನ್ಸ್ ಇದೆಯಾ? ಹ್ಯಾಂಡ್ ರೈಸ್ ಮಾಡಿ. ಪ್ರಶ್ನೆ ಮತ್ತೆ ಉತ್ತರ ಅದು ಸಹ ಎರಡು ಕುದುರೆಗಳ ಸವಾರಿ ತರನೇ ಇರುತ್ತೆ. ಪ್ರಶ್ನೆಗಳು ಕೇಳ್ತಾ ಇರ್ಬೇಕು, ಉತ್ತರಗಳನ್ನ ತಗೊಂತಾ ಇರ್ಬೇಕು. ದಯವಿಟ್ಟು ಪ್ರಶ್ನೆಗಳನ್ನ ಕೇಳ್ಬೇಕು ಅಂತ ನಾನ್ ಮಾಸ್ಟರ್ಸ್ ಅಲ್ಲಿ ಕೇಳ್ತೀನಿ. ಈಗ ರಂಗನಾಥ್ ಗುರುಜಿ ಒಂದ್ ಕುದುರೆ ಆದ್ರೆ ರಶ್ಮಿ ಮೇಡಮ್ ಒಂದ್ ಕುದುರೆ. ಇಬ್ರು ಉತ್ತರಗಳನ್ನ ಹೇಳ್ತಾರೆ. ದಯವಿಟ್ಟು ಪ್ರಶ್ನೆಗಳನ್ನ ಕೇಳಿ ಮಾಸ್ಟರ್ಸ್. ಮೇಡಮ್ ನಂದೊಂದು ಕ್ವಶನ್ ಇದೆ ಮೇಡಮ್. ಈಗ ಪ್ರತಿಯೊಂದು ಆಧ್ಯಾತ್ಮದಲ್ಲಿ ಕುದುರೆಯನ್ನ ಯಾಕೆ ತಗೊಂತಾರೆ ಮೇಡಮ್? ಈಗ ಮಹಾಭಾರತದಲ್ಲೂ ಸಹ ಸಾರಥಿ, ಈಗ ಅರ್ಜುನ ಸಾರಥಿಯಾಗಿ ಕುದುರೆನೇ ತಗೊಂಡಿದ್ದು. ಇಲ್ಲಿ ಕಾನ್ಸೆಪ್ಟ್ ಇವರು ನಮ್ಮ ಸುಭಾಷ್ ಪತ್ರಿಜಿ ಗುರುಜಿ ಕುದುರೆಯನ್ನೇ ಯಾಕೆ ತಗೊಂಡಿದ್ದಾರೆ ಮೇಡಮ್? ಬೇರೆ ಯಾವ ಪ್ರಾಣಿಯನ್ನು ತಗೊಂಡಿಲ್ಲ ಅಲ್ಲ, ಕುದುರೆನೇ ಯಾಕೆ ತಗೊಂಡಿದ್ದಾರೆ? ಮತ್ತೆ ಅಶ್ವಮೇಧ ಯಾಗದಲ್ಲಿನೂ ಕುದುರೆನೇ ತಗೊಂಡಿದ್ದಾರೆ. ಆಮೇಲೆ ಯಾಗ ಎಲ್ಲ ಮಾಡ್ಬೇಕಾದ್ರೆ ಅಶ್ವಮೇಧ ಯಾಗ ಅಂತಾನೆ ಮಾಡ್ತಾರೆ. ಕುದುರೆಗೆ ಯಾಕೆ ಅಷ್ಟೊಂದು ಇಂಪಾರ್ಟೆನ್ಸ್ ಇದೆ ಆಧ್ಯಾತ್ಮದಲ್ಲಿ ಅಂತ ಮೇಡಮ್ ನನ್ ಕ್ವಶನ್. ಇದಕ್ಕೆ ನನಗೆ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನಿಮ್ ಕ್ವಶನ್ ಒಂಥರ ಚೆನ್ನಾಗಿದೆ. ಬಟ್ ಅದಕ್ಕೆ ಕುದುರೆ ಅಂದ್ರೆ ಏನು, ನಮ್ ಜೀವನ ಅದು ಯಾವ ತರ ಒಂದು ಡೆಡಿಕೇಶನ್ ಇಂದ ಹೋಗ್ತಾನೆ ಇರುತ್ತೆ. ಅದು ಬೇರೆ ಕಡೆ ದೃಷ್ಟಿ ಇರಲ್ಲ, ನಿಧಾನ ರೀತಿ ಇದೆ, ಫಾಸ್ಟ್ ಇರುತ್ತೆ, ಒಂಥರ ಹೋಗೋ ರೀತಿನೇ ಚೆನ್ನಾಗಿರುತ್ತೆ. ಅದು ಅದಕ್ಕೋಸ್ಕರ ಸೆಲೆಕ್ಟ್ ಮಾಡ್ಕೊಂಡಿರ್ಬೋದು. ನನಗೆ ಅದ್ರ ಬಗ್ಗೆ ಅಷ್ಟೇ ಜ್ಞಾನ ಇರೋದು ಮೇಡಮ್. ಬಟ್ ಅದ್ರ ಬಗ್ಗೆ ರಂಗನಾಥ್ ಸರ್ ಏನಾರ ತಿಳಿಸಿದೆ, ನಾನು ಆ ಜ್ಞಾನನ ತಿಳ್ಕೊಳಕ್ ಇಷ್ಟಪಡ್ತೀನಿ. ಅಷ್ಟೇ ಮೇಡಮ್, ಕರೆಕ್ಟ್ ಅದು. ಅಂದ್ರೆ ನೀವ್ ಹೇಳಿರೋದು ಅದು ಒಂದು ಲೈಫಲ್ಲಿ ಒಂದೇ ಡೈರೆಕ್ಷನ್, ಅಂದ್ರೆ ಅದಕ್ಕೆ ಯಾವ್ದು ಈ ಕಡೆ ಆ ಕಡೆ ಸಾರ್ ಹೇಳ್ತಾರಲ್ಲ, ಇನ್ನು ಯಾರಲ್ಲಿ ಬೇರೆ ಬೇರೆ ಜೀವನದಲ್ಲಿ ಜೋಕೆ ಮಾಡ್ಕೋಬಾರ್ದು ಅಂತ, ನಾನ್ ಇಂಟರ್ಫಿರೆನ್ಸ್ ಅಂತ. ಅದು ಖಂಡಿತವಾಗಿ ಆ ಜಂತುವ ಸೂಚನೆ ಹೇಳ್ಬೇಕಂದ್ರೆ. ಅದೇ ಸರ್, ನೋ ಕಂಪ್ಲೇಂಟ್ಸ್, ನೋ ಜಡ್ಜ್ಮೆಂಟ್, ನೋ ಇಂಟರ್ಫಿರೆನ್ಸ್. ಅಷ್ಟೇ. ಎಲ್ಲೂ ಹೋಗ್ಬಾರ್ದು. ಡೆಡಿಕೇಶನ್, ಒಂದೇ ಡೆಡಿಕೇಶನ್ ಅಲ್ಲಿ ಹೋಗ್ತಾ ಇರುತ್ತೆ ಕುದುರೆ. ಈ ಕಡೆ ಹಿಂಗ್ ನೋಡಲ್ಲ, ಈ ಕಡೆ ಹಿಂಗ್ ನೋಡಲ್ಲ, ಟಕ 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 ಅಂತ ಹೋಗ್ತಾನೆ ಇರುತ್ತೆ. ಹೌದು. ಅದೇ ತರ ನಮ್ ಜೀವನದಲ್ಲೂ ಕೂಡ Yes. ನಾವು ಹೋಗ್ಬೇಕು ಅನ್ನೋದು ಒಂದು ಉದ್ದೇಶ ಇರ್ಬೋದು ಅಂತ Yes. ಖಂಡಿತ. ನನ್ನ- ಅದೇ ಅವರು Thank ಲಕ್ಷ್ಮೀ ಮೇಡಮ್ ಏನೋ ಮಾತಾಡ್ತಾರೆ ನೋಡಿ. ಮೇಡಮ್ ಅನ್ಮ್ಯೂಟ್ ಮಾಡಿದೀನಿ, ಮಾತಾಡಿ. ಮೇಡಮ್ ಕ್ಷಮಿಸಿ, ನಮ್ಮ ಅಲ್ಪ ಜ್ಞಾನದಿಂದ ಅದಕ್ಕೊಂಚು ಉತ್ತರ ಕೊಡ್ತೀನಿ. ಈ ಕುದುರೆ ಎಷ್ಟು ಫೋರ್ಸ್ ಆಗಿ ವೇಗವಾಗಿ ಹೋಗುತ್ತದೆ ಮೇಡಮ್, ಆದ್ರೆ ಅದು ಕುದುರೆ ಲಗಾಮ್ ನಮ್ ಕೈನಲ್ಲೇ ಇದೆ ಅಲ್ವಾ? ಆ ಲಗಾಮ್ ನಾವ್ ಕಂಟ್ರೋಲ್ ಮಾಡ್ಕೋಬಹುದಲ್ವಾ ಅಂತ ನನ್ನ ಅನಿಸಿಕೆ ಮೇಡಮ್. ಖಂಡಿತ ಮೇಡಮ್. ನಾವು ಕುದುರೆ ಯಾವತ್ ತಿರ್ಕೊಂಡು ಹೋಗ್ತಿವಿ, ಕುದುರೆ ಹೆಂಗ್ ಹೋಗ್ತಿರುತ್ತೆ, ಅದ್ರ ಲಗಾಮ್ ಕೂಡ ನಮ್ ಕೈಯಲ್ಲೇ ಇರುತ್ತೆ. ಅಂತ ಇದೆ. ಅದನ್ನ ಆ ಕಡೆ ಎಗರಕ್ಕೂ ಬಿಡಲ್ಲ, ಇದ್ರ ನೆಗೆಯಕ್ಕೂ ಬಿಡಲ್ಲ. ಒಂದೇ ಇದ್ರಲ್ಲಿ ಹೋಗುತ್ತೆ. ಲಗಾಮ್ನ ನಮ್ ಕೈಯಲ್ಲಿ ಹಿಡ್ಕೊಂಡು ಅದ್ರಿಂದ ನಾವ್ ಮುಂದೆ ಹೋಗ್ಬೋದು ಅನ್ನೋದು ಇಲ್ಲಿ ಅಂತ. ಅದು ನಮ್ ಕಂಟ್ರೋಲ್ ಅಲ್ಲಿ ಇದೆ, ನಮ್ಮ ಕೈನಲ್ಲಿದೆ, ನಮ್ ಕಂಟ್ರೋಲ್ ಇದೆ ಮೇಡಮ್. ಅದು ಹೋಗ್ತಾ ಇರುತ್ತೆ, ಅದ್ರ ಕಡೆ ಅದ್ರ ಡೆಡಿಕೇಶನ್ ಹೋಗ್ತಿರುತ್ತೆ. ಅದು ಹೋಗ್ತಾ ಇರ್ತದೆ, ನಮ್ ಕೈನಲ್ಲಿದೆ ಮೇಡಮ್. ಲಗಾಮು ಅನ್ನೋದು ಒಂದು ಅದ್ಭುತವಾದ ಶಬ್ದ. ಥ್ಯಾಂಕ್ ಯು ಮೇಡಮ್. ಅದು ನಾವೇ ಕಂಟ್ರೋಲ್ ಮಾಡ್ಬೋದು ಹೇಗಿದೆ ಅಂತ ಮೇಡಮ್, ಮತ್ತೇನಿಲ್ಲ. ಕರೆಕ್ಟ್ ಮೇಡಮ್. ಇಲ್ಲೇ ಮೇಡಮ್ ಇದೇ ಸಾರು ಮೇಡಮ್ ಹೇಳ್ತಾ ಇರೋದು, ಕ್ವಶನ್ ಕೇಳಿ, ಕ್ವಶನ್ ಕೇಳಿದಾಗ ಹೆಚ್ಚು ಜ್ಞಾನ ತಿಳ್ಕೊಳಕ್ಕೆ ಸಾಧ್ಯ ಆಗುತ್ತೆ ಅಂತ. ನಾನು ಹೇಳ್ತಿದ್ದೆ ಆ ಡೆಡಿಕೇಶನ್ ಅಲ್ಲಿ ಹೋಗ್ಬೋದು ಅಂತಾನೆ ಹೇಳಿದೆ. ನಿಮ್ಗೆ ಲಗಾಮ್ ಅನ್ನೋದು ಒಂದು ಪದ ಸೇರಿಸಿ ಅದಕ್ಕೆ ಇನ್ನೂ ಹೆಚ್ಚು ಇದನ್ ಕೊಟ್ರಿ. ಥ್ಯಾಂಕ್ ಯು ಮೇಡಮ್. ಹೌದು, ಅದು ಕಡೆ ಹಾಕಿರ್ತಾರಲ್ಲ, ಅಲ್ಲ ಈ ಕಡೆ ಆ ಕಡೆ ಹಾಕಿರ್ತಾರೆ, ಅದಕ್ಕೇನೋ ಗೊತ್ತಿಲ್ಲ, ಅದಕ್ಕೆ ಹಾಕಿರ್ತಾರೆ. ಅದು ನಾವು ಆ ಕಡೆ ನಮ್ಮ ಜ್ಞಾನನ ಡೈವರ್ಟ್ ಮಾಡ್ಬಾರ್ದು, ನಮ್ದು ದೃಷ್ಟಿ ಮುಂದೆನೆ ಇರ್ಬೇಕು ಅನ್ನೋದು ತೋರಿಸುತ್ತೆ ಮೇಡಮ್. ಖಂಡಿತ ಮೇಡಮ್, ಖಂಡಿತ ಒಳ್ಳೆ ಅದ್ಭುತವಾದ ಶಬ್ದ ಉಪಯೋಗಿಸಿದ್ರಿ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ಎಲ್ರಿಗೂ. ಇದೇ ಮೇಡಮ್ ಸಜ್ಜನ ಸಾಂಗತ್ಯ ಅಂದ್ರೆ ಇದೆ, ಇದೇನೆ ಮೇಡಮ್. ಚೆನ್ನಾಗ್ ಮಾಡಿದ್ವಿ ಅಂದ್ರೆ ಆಗಲ್ಲ ಮೇಡಮ್. ಈ ತರ ಕ್ವಶನ್ ಕೇಳಿದಾಗ, ಈ ತರ ಮಾತಾಡಿದಾಗನೆ ಇದನ್ನೇ ಸಜ್ಜನ ಸಾಂಗತ್ಯ. ನಮಸ್ತೆ. ಓಕೆ, ಥ್ಯಾಂಕ್ ಯು ಲಕ್ಷ್ಮಿ ಅಮ್ಮ, ನಂಗೆ ಉತ್ತರ ಸಿಕ್ತು. ಥ್ಯಾಂಕ್ ಯು ರಶ್ಮಿ ಮೇಡಮ್, ಥ್ಯಾಂಕ್ ಯು ಗುರುಜಿ. ವಿಲಾಸ್ ಸರ್ ಮಾತಾಡಿ. ನಮಸ್ತೆ ಮೇಡಮ್. ನಮಸ್ಕಾರ ಮೇಡಮ್. ನಮಸ್ತೆ ಸರ್. ಚೆನ್ನಾಗಿದ್ರೆ ಮೇಡಮ್? ತಾವು ಇಲ್ಲಿವರೆಗೂ ಹೇಳಿದ್ದು ತುಂಬಾ ಅದ್ಭುತವಾಗಿತ್ತು. ಎರಡು ಕುದುರೆಗಳ ಸವಾರಿ.
ಒಂದು ಆಧ್ಯಾತ್ಮ ಮತ್ತು ಪ್ರಾಪಂಚಿಕ ಜೀವನದ ಬಗ್ಗೆ. ಮತ್ತೆ ಕುದುರೆನ ಹೇಗೆ ಬಳಸ್ತಾರ ಅಂತಂದ್ರೆ, ದುಡಿಯುವ ಕತ್ತೆಗಿಂತ ಗೆಲ್ಲುವ ಕುದುರೆ ಮೇಲು ಅಂತೆ. ಯಾಕಂದ್ರೆ ತುಂಬಾ ವೇಗವಾಗಿ ಓಡುತ್ತೆ ಅದು. ಬೇಗ ಗುರಿ ಮುಟ್ಟಬಹುದು ಅನ್ನೋ ಉದ್ದೇಶದಿಂದ ಅದನ್ನು ಬಳಸ್ತಿರ್ತಾರೆ. ನನ್ನ ಅನಿಸಿಕೆ ಇದು ಒಮ್ಮೆ ಕೇಳ್ಪಟ್ಟಿದ್ದೆ ಒಂದು ಕಡೆ, ದುಡಿಯುವ ಕತ್ತೆಗಿಂತೂ ಗೆಲ್ಲುವ ಕುದುರೆ ಮೇಲು ಅಂತೇಳಿ. ತುಂಬಾ ಅದ್ಭುತವಾಗಿತ್ತು ಮ್ಯಾಮ್, ಚೆನ್ನಾಗಿ ಮಾತಾಡಿದ್ರಿ. ಇದು ಸವಿಸ್ತರವಾಗಿ ಹೇಳಿದ್ರಿ ಇದನ್ನ. ತುಂಬಾ ಉಪಯುಕ್ತವಾದ ಮಾಹಿತಿ ಅಂತ ಅಭಿಪ್ರಾಯ ಪಡ್ತೀನಿ. ಧನ್ಯವಾದಗಳು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೊ ಮಚ್. ಕೊನೆಯದಾಗಿ ಒಂದು ಪ್ರಶ್ನೆ ಇರುತ್ತೆ, ಯಾರಾದ್ರೂ ಕೇಳೋರಿದ್ರೆ ಹ್ಯಾಂಡ್ ರೈಸ್ ಮಾಡಿ. ಕ್ವಶನ್ ಆನ್ಸರ್ ಸೆಷನ್ ಮುಗಿಸ್ತೀವಿ. ಓಕೆ, ಪ್ರಶ್ನೆಗಳು ಯಾರ್ದು ಇಲ್ಲ ಅಂತ ಅನ್ಸುತ್ತೆ ಗುರುಜಿ. ರೈಟ್. ಲಕ್ಷ್ಮಿ ಮೇಡಮ್ ಏನೋ ಹ್ಯಾಂಡ್ ರೈಸ್ ಮಾಡ್ತಾರೆ. ಸುಜಾತ ಕಲ್ಲೂರ್ಕರ್. ಓಕೆ, ತಾಯಿ ಮಾತಾಡಿ. ಸುಜಾತ ತಾಯಿ ಮಾತಾಡಿ. ನಮಸ್ಕಾರ ಮೇಡಮ್, ಎಲ್ಲ ಆತ್ಮ ಬಂಧುಗಳಿಗೂ ನಮಸ್ಕಾರ, ಎಲ್ಲರಿಗೂ ನಮಸ್ಕಾರ ಸರ್. ಮೇಡಮ್, ಕುದುರೆ ಅಂದರೆ ನಮ್ಮ ಆತ್ಮನೇ. ಆತ್ಮಕ್ಕೆ ನಾವು ಲಗಾಮು ಅಂದರೆ ನಮ್ಮ ಅಂತರಂಗದಲ್ಲಿಯೇ ಇದೆ. ನಾವು ಹೇಗೆ ಓಡಿಸುತ್ತೇವೆ ಹಾಗೇ ಓಡುತ್ತದೆ. ಆದ್ದರಿಂದ ಮನಸ್ಸಿಗೆಯನ್ನು ಎಲ್ಲರೂ ಕುದುರೆಗೆ ಹೋಲಿಸಿದ್ದಾರೆ ಮೇಡಮ್. ಇದೇನ ಇವತ್ತಿನ ಅಧ್ಯಾತ್ಮವನ್ನು ನಾನು ಕೇಳಲಿಲ್ಲ ಮೇಡಮ್, ಮಲ್ಕೊಂಡು ಬಿಟ್ಟೆ. ಇವಾಗ ಹೆಸರಾಗಿ ಮಾತಾಡ್ತಿದ್ದೀನಿ. ಸಾರಿ ಮೇಡಮ್, ಸಾರಿ. ಆಮೇಲೆ ಆತ್ಮ ಕುದುರೆ ಆಗಲ್ಲ, ಮನಸ್ಸು ಕುದುರೆ ಆಗತ್ತೆ. ಓಕೆ. ಮನಸ್ಸು ಹೌದು ಸರ್, ಮನಸ್ಸು ಕುದುರೆ ಆಗುತ್ತೆ. ಆತ್ಮ ಬಾಹ್ಯರದ್ದು ಶರೀರ ಕುದುರೆ ಆಗೋದಿಲ್ಲ, ಮನಸ್ಸು ಕುದುರೆ ಆಗುತ್ತೆ. ಆತ್ಮ ಬಂದು ರಥ ಸಾರಥಿ ತರ. ಓಕೆ. ಸಾರ್ಥ ಅದನ್ನು ನಮ್ಮ ಕೈಲಿರುತ್ತೆ. ಬುದ್ಧಿ ಅನ್ನೋದು ಲಗಾಮ್ ತರ. ನಾವು ಮನಸ್ಸನ್ನು ಹೇಗೆ ಓಡಿಸುತ್ತೇವಲ್ಲ ಅದನ್ನು ಕಂಟ್ರೋಲ್ ಮಾಡಿದ್ರೆ ನಾವು ಸ್ವಲ್ಪ ಲಗಾಮ್ ಅನ್ನೋದು ಬುದ್ಧಿ, ರಥಸಾರಥಿ ಬಂದು ಡ್ರೈವರ್ ಬಂದು ಆತ್ಮ, ಕುದುರೆ ಬಂದು ಮನಸ್ಸು. ಅರ್ಥ ಆಯ್ತಾ? ಹೌದು ಸರ್. ನನಗೆ ಅದು ಅರ್ಥ ಮಾಡ್ಲಿಕ್ಕೆ ಹೇಳಲಿಕ್ಕೆ ಬರ್ಲಿಲ್ಲ ಸರ್, ಅಷ್ಟೇ. ಥ್ಯಾಂಕ್ ಯು. ಒಂದು ಸವಾರಿ ಪ್ರಪಂಚದಲ್ಲಿ ಇದ್ದು ಸವಾರಿ ಮಾಡುವುದು ಒಂದು ಸವಾರಿ. ಆಧ್ಯಾತ್ಮದಲ್ಲಿ ಇದ್ದು ನಾವು ಜೀವನವನ್ನ ಉನ್ನತಿ ಮಾಡ್ಕೊಳ್ಳೋದು ಇನ್ನೊಂದು ಸವಾರಿ. ಇಷ್ಟೇ ಹೇಳಿದ್ರು ಮೇಡಮ್. ಅದನ್ನೇ ಸ್ವಲ್ಪ ಅದ್ಭುತವಾಗಿ ವಿಸ್ತರಣೆ ಮಾಡಿ ಹೇಳಿದ್ರು. 50% ಪ್ರಾಪಂಚಿಕ, 50% ಆಧ್ಯಾತ್ಮಿಕ, ಎರಡು ಸೇರಿ ನಾವು ಮುನ್ನಡೆಸ್ಕೊಂಡು ಒಂದು ಏನಂತಾರೆ, ಎರಡು ರೈಲು ಹಳಿಗಳ ಮೇಲೆ ಹೇಗೆ ಹೋಗ್ತಾವಲ್ಲ, ರೈಲು ಹೇಗೆ ಹೋಗುತ್ತಲ್ಲ, ಅದು ಆಲ್ಟರ್ನೇಟ್ ಇರುತ್ತೆ. ಆಧ್ಯಾತ್ಮಿಕದಲ್ಲಿ 50%, ಪ್ರಾಪಂಚಿಕದಲ್ಲಿ 50%. ಅದನ್ನ ನಾವು ಈಕ್ವಲ್ ಆಗಿ ತಗೊಂಡು ಹೋದಾಗ ನಾವು ಆತ್ಮದ ಒಂದು ಉನ್ನತಿಯನ್ನ ಕಾಣ್ತೀವಿ. ಮತ್ತೆ ಒಂದು ನಮ್ಮ ಮನಸ್ಸನ್ನ ಶೂನ್ಯ ಸ್ಥಿತಿಗೆ ನಾವು ತಗೊಂಡು ಹೋಗ್ತೀವಿ ಅಂತ ಮೇಡಮ್ ಹೇಳಿದ್ದಾರೆ. ತಾಯಿ, ಥ್ಯಾಂಕ್ಸ್ ತಾಯಿ. ಓಕೆ, ಥ್ಯಾಂಕ್ ಯು. ಲಕ್ಷ್ಮೀ ದೇವಿ ಅಮ್ಮ ಮಾತಾಡ್ತೀರಾ? ಮೇಡಮ್, ಇನ್ನೊಂದು ಅಂದ್ರೆ ಕುದುರೆ ನಿಂತಿರ್ತಲ್ಲ, ಅದಕ್ಕೆ ನನ್ನ ಅನಿಸಿಕೆ, ಕುದುರೆ ಯಾವಾಗ್ಲೂ ನಿಂತಿರ್ತಾರೆ, ಅದು ಯಾವಾಗ್ಲೂ ಮಲಗೋದಿಲ್ಲ, ಕೂರೋದಿಲ್ಲ. ಅದೇ ರೀತಿ ನಾವು ಜೀವನದಲ್ಲಿ ಯಾವಾಗ್ಲೂ ನಿಂತಿರ್ಬೇಕು, ವಿಶ್ರಾಂತಿ ತೊಳಕಿಂತ ಹೋಗ್ಬಾರ್ದು. ನಿಂತಿದೆ ಅಂತ ಓಡಕ್ಕೆ ರೆಡಿ ಆಗಿದೆ ಅಂತ ಅರ್ಥ ಅದು. ಅದೇ ರೀತಿ ನಾವು ಜೀವನದಲ್ಲಿ ಓಡೋದಿಕ್ಕೆ ರೆಡಿ ಆಗಿರ್ಬೇಕು. ವಿಶ್ರಾಂತಿ ಆಗಲಿ ಯಾವ್ದು ಬೇಡ ಅಂತ ನನ್ನ ಅನಿಸಿಕೆ ಮೇಡಮ್. ಅದ್ ಯಾವತ್ತೂ ಕೂರೋದಿಲ್ಲ, ಮಲಗೋದಿಲ್ಲ. ಅದು ನನ್ನ ಅಲ್ಪ ಜ್ಞಾನ ಅನ್ಕೊಂಡ್ರೆ ಅಷ್ಟೇ ಇಷ್ಟೇ ಮೇಡಮ್ ಅನ್ಸುತ್ತೆ. ಓಕೆ, ಥ್ಯಾಂಕ್ ಯು ತಾಯಿ, ಥ್ಯಾಂಕ್ ಯು ಸೊ ಮಚ್. ಕ್ವಶನ್ ಆನ್ಸರ್ ಎಸ್, ಮುಂದಿನ ಅಂಶಕ್ಕೆ ಹೋಗೋಣ. ಥ್ಯಾಂಕ್ ಯು ಮೇಡಮ್. ಲಕ್ಷ್ಮಿ ಮೇಡಮ್, ಹೃದಯಪೂರ್ವಕ ಧನ್ಯವಾದಗಳು. ಅದ್ಭುತವಾದ ಜ್ಞಾನ ಮತ್ತೆ ಪ್ರಶ್ನೋತ್ತರ ನಮ್ಮಿಂದ. ಸೊ ಇದು ನಾವು ಮರೆಯಕ್ಕಾಗಲ್ಲ. ಮತ್ತೆ ನಿಮ್ಮ ಕ್ಲಾಸಸ್ ನಮ್ಮ ಮಾದಾರ್ ಟಿವಿಯಲ್ಲಿ ಇರುತ್ತಂತ ಮತ್ತೆ ಒಂದ್ಸರಿ ನಾವು ಕಂಡಕ್ಟ್ ಮಾಡ್ಕೊಂತ ಇರ್ತೀವಿ ನಿಮ್ ಸೆಷನ್ಸ್ ಅಂತ ನಮ್ಗೆ ವಿನಂತಿ ಮಾಡ್ತಾ ಇದ್ವಿ. ಸೊ ನಿಮ್ಗೆ ಯಾವಾಗ ಸಾಧ್ಯವಾದ್ರೆ ಅವಾಗ ಪ್ರತಿ ತಿಂಗಳು ಒಂದು ಸೆಷನ್ ಕೊಡೋಕೆ ನಮ್ಗೆ ವಿನಂತಿ. ಖಂಡಿತ ಸರ್. ಥ್ಯಾಂಕ್ ಯು ಮೇಡಮ್. ನನ್ನ ಎಕ್ಸ್ಪೀರಿಯನ್ಸ್ ಏನಂದ್ರೆ, ನಾನೊಂದು ತೀವ್ರವಾದ ಅನಾರೋಗ್ಯತೆಯಿಂದ ಬಂದಿದ್ದು ಸರ್ ಧ್ಯಾನಕ್ಕೆ.
ಸಾಕಷ್ಟು ಅನಾರೋಗ್ಯ. ನನಗೆ ಚೇರ್ ಮೇಲೂ ಕುತ್ಕೊಳಕ್ ಆಗ್ತಾ ಇದ್ದಿಲ್ಲ. ಹಿಂಗ್ ಕುತ್ಕೊಳಕ್ಕೆ 5 ನಿಮಿಷ ಕೂರಕ್ ಆಗ್ತಿದ್ದಿಲ್ಲ ನನಗೆ. 15 ವರ್ಷದಿಂದ ಆರ್ಥ್ರೈಟಿಸ್ ನನಗೆ. ಆಮೇಲೆ ಈ ಸ್ಪೈನಲ್ ಕಾರ್ಡ್ ಪ್ರಾಬ್ಲಮ್, ಸಿಕ್ಕಾಪಟ್ಟೆ ಬೇರೆ ಬೇರೆ ಒಂದಲ್ಲ ಪ್ರಾಬ್ಲಮ್ ಸರ್, ಸಾಕಷ್ಟು ಇದಿತ್ತು. ಅದನ್ನೆಲ್ಲ ನಾನು ಧ್ಯಾನ ಸಾಧನೆಯಿಂದ ಕಳ್ಕೊಂಡೆ. ನನ್ನ ಎಕ್ಸ್ಪೀರಿಯನ್ಸ್ ನಿಮ್ಮ ಚಾನಲ್ ಅಲ್ಲಿ ಇಷ್ಟೊಂದು ಮಾಸ್ಟರ್ಸ್ ಇದ್ದಾರೆ. ಒಂದು ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೊಟ್ರೆ, ಅವಕಾಶ ಖಂಡಿತ ಕೊಟ್ರೆ ಮೇಡಮ್, ಖಂಡಿತ ಖಂಡಿತ. ಸೊ ಅವಕಾಶ ಮುಂದಿನ ತಿಂಗಳು ನಿಮ್ಮ ಎಕ್ಸ್ಪೀರಿಯನ್ಸ್ ಶೇರಿಂಗ್ ಕೊಡೋಣ ಮೇಡಮ್. ಎಷ್ಟೋ ಮಾಸ್ಟರ್ಸ್ ಬರೀ ನನ್ನ ಕರ್ಮ, ನನ್ನ ಅನಾರೋಗ್ಯನೇ ಇದು ಅಂದ್ಕೊಂಡ್ ಕೂತಿರ್ತಾರೆ. ಇದು ನಮ್ ಫಸ್ಟ್ ನಾವ್ ಧ್ಯಾನಕ್ ಬಂದಿದ ತಕ್ಷಣ ಅನಾರೋಗ್ಯನೇ ನಾವ್ ಕಳ್ಕೊಳೋದು ಸರ್. ಆರೋಗ್ಯದಿಂದ ಜೀವಿಸಕ್ಕೆ ನಮ್ಮ ಧ್ಯಾನ ಸಾಧನೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್. ಖಂಡಿತ ಮೇಡಮ್. ಸಾಟರ್ಡೆ ಅಂದ್ರೆ ಶನಿವಾರ ದಿವಸ ಪೂರ್ತಿ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ. ಕರ್ಮ ಅನ್ನೋದನ್ನ ನಮ್ಮಲ್ಲೇ ರೈಟ್ ಮೇಡಮ್. ಸೊ Okay, sir. ಖಂಡಿತ ಪ್ರತಿ ಶನಿವಾರ ಶೇರಿಂಗ್ ಆಫ್ ಎಕ್ಸ್ಪೀರಿಯನ್ಸ್ ಇರುತ್ತೆ ಮೇಡಮ್. ಅವಾಗ ಅನುಕೂಲ ಇದ್ರೆ ಈ ಶನಿವಾರ, ಇಲ್ಲಾಂದ್ರೆ ಇನ್ನೊಂದು ಶನಿವಾರ ನಿಮ್ಮ ಹತ್ರ ಸಮಯ ತಗೊಂಡು ನಾವು ಖಚಿತ ಫಿಕ್ಸ್ ಮಾಡ್ತೀವಿ ಮೇಡಮ್. ಓಕೆ ಸರ್, ಖಂಡಿತ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮಾಸ್ಟರ್, ಥ್ಯಾಂಕ್ ಯು. ಈ ಅವಕಾಶ ಕೊಟ್ಟಿದ್ದಕ್ಕೆ ಮಾತಾ ಫೌಂಡೇಶನ್ ಅವ್ರಿಗೂ ನಾನು ಕೃತಜ್ಞರಾಗಿರ್ತೀನಿ. ಈ ಜ್ಞಾನ ಕೊಟ್ಟ ನಮ್ಮ ಪತ್ರಿಜಿ ಗುರುಗಳಿಗೂ ನಾವು ಕೃತಜ್ಞರಾಗಿರ್ತೀವಿ. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು. ಥ್ಯಾಂಕ್ ಯು ಅಲ್ಲ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು.